ನೀವು ಫೇಮಸ್ ಆಗಿರೋದೇ ತುಂಬ ಲಾಜಿಕ್ ಆಗಿ ಆನ್ಸರ್ ಕೊಡ್ತೀರಾ ಅನ್ನೋದು. ನಿಮಗೆ ಈ ನ್ಯೂಮರಾಲಜಿ ಯಾಕೆ ಇಂಟ್ರೆಸ್ಟ್ ಬಂತು? ನಿಮ್ಮ ತಾಯಿಗೆ ಶಾರ್ಟ್ ಲೈಫ್ ಇರುತ್ತೆ ಅಂತ ಹೇಳಿರ್ತಾರೆ. ಹೇಳ್ದಂಗೆ ಒಂದು ಸ್ವಲ್ಪ ವರ್ಷಗಳಲ್ಲಿ ನಮ್ಮ ತಾಯಿ ತೀರ್ಕೊಂಡ್ಬಿಡ್ತಾರೆ. ತೀರ್ಕೊಂಡಾದ್ಮೇಲೆ ಮತ್ತೆ 6 months ಆದಮೇಲೆ ಅವ್ರನ್ನ ಮೀಟ್ ಮಾಡ್ತೀವಿ. ಅವರು ನಿಮ್ಮ ತಾಯಿ ಆ್ಯಕ್ಯುರೇಟ್ಲಿ August 1st August 8th ಒಳಗಡೆ ನಿಮ್ಮ ತಾಯಿ ತೀರ್ಕೊಂಡಿರ್ತಾರೆ ನೋಡಿ ಅಂತ. ಅಂದರೆ 6 months ಆದಮೇಲೆ ಆ್ಯಕ್ಯುರೇಟ್ಲಿ ಇರುತ್ತೆ. ಸೊ ನನಗೊಂಥರ ಫ್ಯಾಸಿನೇಷನ್ ಆಗಿಬಿಡುತ್ತೆ, ಏನಪ್ಪ ಇಷ್ಟು ಆ್ಯಕ್ಯುರೇಟಾಗಿ ಹೇಳಿದ್ರಲ್ಲ ಇವರು, ಹೇಗೆ ಹೇಳಿದ್ರು. ಬಟ್ ನನಗೇನು ಡೌಟ್ ಅಂದರೆ, ಈ ಮನುಷ್ಯನಿಗೆ ಇದರ ಅಗತ್ಯತೆ ಏನಿದೆ, ಅವಶ್ಯಕತೆ ಏನಿದೆ ಅಂತ. ಒಂದು ಲೈಫಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ಇಫ್ ಯು ಹ್ಯಾವ್ ಟು ಗೆಟ್ ಸಮಥಿಂಗ್ ವಿಚ್ ಯು ಹ್ಯಾವ್ ನಾಟ್ ಗಾಟ್, ಯು ಹ್ಯಾವ್ ಟು ಡೂ ಸಮಥಿಂಗ್ ವಿಚ್ ಯು ಹ್ಯಾವ್ ನೆವರ್ ಡನ್. ಬಟ್ ಇವತ್ತು ನಾನು ಒಂದು ಹೇಳ್ತೀನಿ ಮೇಡಮ್, ನಿಮ್ಮ ವಿಷಯಕ್ಕೆ ನಾನು ಸ್ವಲ್ಪ ಒಪ್ಕೊತೀನಿ. ನಾನು ಒಂದು ನ್ಯೂಮರಾಲಜಿಸ್ಟ್ ಆಗಿ ಡೈಲಿ ಎಷ್ಟೊಂದು ವಿಷಯನ ನಾನು ನೋಡೋದಿಲ್ಲ. ಈ ರೀಲ್ಸ್ಗಳು, ಸೋಷಿಯಲ್ ಮೀಡಿಯಾಗಳನ್ನು ನೋಡಿ ಅರ್ಧಂಬರ್ಧ ನಾಲೆಜ್ ಇದೆ ಅನ್ನೋದು ನಮಗೀಗ. ಅಲ್ಲ ಮೇಡಮ್, ಏನಾಗುತ್ತೆ ಅಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಏನೇ ನೋಡಿದ್ರು ಅದ್ರ ಬಗ್ಗೆನೇ ಜಾಸ್ತಿ ತೋರಿಸ್ತಾ ಇರ್ತಾರೆ. ಮೇ ಬಿ ಅನ್ಸ್ಬೋದಲ್ಲ, ಓಕೆ ರೆಡ್ ಕಲರ್ ಹಾಕಿದೆ ಮೇ ಬಿ BP ಸ್ವಲ್ಪ ಜಾಸ್ತಿ ಆಗ್ಬೋದು, ಬ್ಲ್ಯಾಕ್ ಹಾಕಿದ್ರೆ ನಂಗೆ ಸ್ವಲ್ಪ ನೆಗೆಟಿವ್ ಆಗ್ಬೋದು, ಈ ಥರ ಏನಾದರೂ. ರೀಸೆಂಟಾಗಿ ನನ್ನ ಕ್ಲೈಂಟ್ ಬಂದಿದ್ರು, ಅವ್ರಿಗೆ ಹೀಗೆ ಒಂದು ಶೀಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೆ, ಸರ್ ನಿಮ್ಮ ಲಕ್ಕಿ ನಂಬರ್ಸ್ ಇದು, ನಿಮ್ಮ ಅನ್ಲಕ್ಕಿ ನಂಬರ್ಸ್ ಇದು, ನಿಮ್ಮ ಲಕ್ಕಿ ಡೇಟ್ ಇದು, ನಿಮ್ಮ ಅನ್ಲಕ್ಕಿ ಡೇಟ್ ಇದು, ನಿಮ್ಮ ಲಕ್ಕಿ ಕಲರ್ಸ್ ಇದು, ನಿಮ್ಮ ಅನ್ಲಕ್ಕಿ ಕಲರ್ಸ್ ಇದು. ಅವ್ರಿಗೆ ಅನ್ಫಾರ್ಚುನೇಟ್ಲಿ ರೀಸೆಂಟಾಗಿ ಒಂದು 3 months ಒಂದು ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದ್ರು. ಸೊ ಸರ್ ನಂದು ಆಕ್ಸಿಡೆಂಟ್ ಆಗಿದ್ದು ನೋಡಿ December 11th, ಅವತ್ತು ಸಾಟರ್ಡೆ. ನಾನು ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೆ ಅವತ್ತು. ನೀವು ನೋಡಿದರೆ ಇಲ್ಲಿ 2ನೇ ಅನ್ಲಕ್ಕಿ ನಂಬರ್ ಅಂತ ಬರ್ತಿದ್ದೀರಾ, ಬ್ಲ್ಯಾಕೇ ಅನ್ಲಕ್ಕಿ ಕಲರ್ ಅಂತ ಬಂದಿದ್ದೀರಾ. ನಾನು ಅವತ್ತೇ ಡೇಟ್ ಆಗಿದ್ದು, ನಾನು ಅವತ್ತು ಬ್ಲ್ಯಾಕ್ ಕಲರ್ ಶರ್ಟ್ ಹಾಕ್ಕೊಂಡಿದ್ದೆ. ಈ ನಂಬರ್ ಅಂತ ಹೇಳಿದಾಗ ತುಂಬ ಎಲ್ರಿಗೂ ಗೊತ್ತಿರೋದು ಈಗ 11 ಆಮೇಲೆ 222 ಆ ಥರ ನೋಡಿದ್ರೆ ಅದು ಒಳ್ಳೇದಂತೆ, ಆಮೇಲೆ 55 ಈ ಥರದ್ದು ಗುಡ್ ನಂಬರ್ಸ್ ನೋಡಿದ್ರೆ ಅದೇನೋ ಒಳ್ಳೇದಾಗುತ್ತೆ ಅನ್ನೋದು. 11 ಅಂತ ತುಂಬ ಜನ ಬಿಲೀವ್ ಮಾಡೋದು. ಇದಕ್ಕೂ ಅದಕ್ಕೆ ಏನಾದರೂ ಕನೆಕ್ಷನ್? ಈ ಮನುಷ್ಯನ ಕ್ಯಾರೆಕ್ಟರಿಸ್ಟಿಕ್ 1 and 3 2 ನಂಬರಲ್ಲೂ ಇರುತ್ತೆ. ಸೊ ಅಕಸ್ಮಾತ್ ಯಾರಾದರೂ ನ್ಯೂಮರಾಲಜಿಸ್ಟ್ ನಿಮಗೆ 1ನೇ ನಂಬರ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ಆ ಕ್ಯಾರೆಕ್ಟರಿಸ್ಟಿಕ್ಸು ಮ್ಯಾಚ್ ಆಗುತ್ತೆ. ಅದೇ ಥರ 3ನೇ ನಂಬರ್ ಹೇಳ್ತಾ ಇದ್ದಾರೆ ಅಂದರೆ ಆ ಕ್ಯಾರೆಕ್ಟರಿಸ್ಟಿಕ್ಸು ಈ ಮಗುಗೆ ಮ್ಯಾಚ್ ಆಗುತ್ತೆ. ಈಗ ನಾವು ನಂಬರ್ಸ್ ಬಗ್ಗೆ ತಿಳ್ಕೊಳ್ಳೋಣ. 1 to 9 ನಿಮ್ಮ ಲೈಫ್ ಎಷ್ಟು ಸಕ್ಸಸ್ ಆಗುತ್ತೆ ಅಂತಂದರೆ, ನಿಮ್ಮನ್ನ ಕೇಳೋರಂಗೆ ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್, ನಮ್ಮ ಒನ್ ಆಫ್ ದ ಲೀಡಿಂಗ್ ಹೀರೋ ಇನ್ ಅವರ್ ಕನ್ನಡ ಇಂಡಸ್ಟ್ರಿ, ಎಲ್ಲರೂ 8 borns ಅವರೆಲ್ಲ. ಸೊ ಡೆಫಿನೆಟ್ಲಿ ಅವ್ರ ಸಕ್ಸಸ್ ನೀವು ಮುಟ್ಟಕ್ಕೆ ಆಗೋದಿಲ್ಲ ಅಂತ, ಆ ಥರ ಸಕ್ಸಸ್ ಸಿಗುವಂಥ ನಂಬರ್. ವೀಕ್ಷಕರೇ ನಮಸ್ಕಾರ. ಫಾರ್ಚೂನ್ ಪಿರಮಿಡ್ ಸೆಂಟರ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ನಾನು ಸಮೀಕ್ಷಾ ಶಿರ್ಲಾಲು. ಇವತ್ತು ನಮ್ಮ ಜೊತೆಗೆ ಒಂದು ವಿಶೇಷವಾಗಿರುವಂಥ ಸಂದರ್ಶನ ನಡೀಲಿಕ್ಕಿದೆ. ಅದೇನು ಅಂತ ಹೇಳಿದ್ರೆ, ನಿಮಗೆಲ್ರಿಗೂ ಕೂಡ ನಂಬರ್ಸ್ ಬಗ್ಗೆ ಗೊತ್ತಿರ್ಬೋದು, ನ್ಯೂಮರಾಲಜಿ ಬಗ್ಗೆ ಗೊತ್ತಿರ್ಬೋದು, ಅದರ ಬಗ್ಗೆ ಆಸಕ್ತಿ ಕೂಡ ಇರ್ಬೋದು. ಆದರೆ ನ್ಯೂಮರಾಲಜಿ ಅಂದರೆ ಏನು, ಅದರ ವಿಶೇಷತೆ ಏನು, ಅಥವಾ ಆ ನಂಬರ್ಸ್ ಅಂದರೆ ಏನು, ಈ ನಂಬರಿಂದ ಒಳ್ಳೆಯದಾಗುತ್ತೆ ಕೆಟ್ಟದಾಗುತ್ತೆ, ಇಂಥದ್ದೆಲ್ಲ ಕನ್ಫ್ಯೂಷನ್ಸ್ ಎಲ್ಲನೂ ನಿಮಗಿರ್ಬೋದು. ಆದರೆ ಅದರೆಲ್ಲದರ ಬಗ್ಗೆ ಇವತ್ತು ನಿಮಗೆ ಹೇಳ್ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಖ್ಯಾತ ಪಿರಮಿಡ್ ವಾಸ್ತು ತಜ್ಞ, ಜೊತೆಗೆ ಫೇಮಸ್ ನ್ಯೂಮರಾಲಜಿಸ್ಟ್ ಆಗಿರುವಂತಹ ಅರವಿಂದ್ ರತನ್ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಹೇಗಿದ್ದೀರಾ ಸರ್? ಚೆನ್ನಾಗಿದೆ ಮೇಡಮ್. ಈಗ ನಾರ್ಮಲಿ ನ್ಯೂಮರಾಲಜಿ ಅಂತ ಅಂದಾಗ, ನಂಬರ್ಸ್ ಅಂತ ಅಂದಾಗ ನನಗಂತೂ ಫುಲ್ ಕನ್ಫ್ಯೂಷನ್ ಇದೆ. ಇದೇನು ಈ ರೀಲ್ಸ್ಗಳು, ಸೋಷಿಯಲ್ ಮೀಡಿಯಾಗಳನ್ನು ನೋಡಿ ಅರ್ಧಂಬರ್ಧ ನಾಲೆಜ್ ಇದೆ ಅನ್ನೋದು ನಮಗೀಗ. ಅರ್ಧಂಬರ್ಧ ನಾಲೆಜ್ ಎಲ್ರಿಗೂ, ಮೇ ಬಿ ಆಡಿಯನ್ಸ್ಗೂ ಕೂಡ. ಈಗ ಮೊದಲನೇದಾಗಿ ಹೇಳೋದಂದರೆ, ಈ ನ್ಯೂಮರಾಲಜಿ ಅಂದರೆ ಏನು? ಓಕೆ ನೋಡಿ, ನ್ಯೂಮರಾಲಜಿ ಈಸ್ ಅ ಸೈನ್ಸ್ ಆಫ್ ನಂಬರ್ಸ್ ಅಂತ ನಾವು ಹೇಳ್ತೀರಿ. ಇದ್ರದ್ದು ಒಂದು ಟೆಕ್ಸ್ಟ್ನ ನೀವು ಹುಡ್ಕೊಂಡು ಹೋಯ್ತು ಅಂತಂದರೆ, ಒಂದು 3000 BC ಅಂತ ನೀವು ಏನು ಹೇಳ್ತೀರಾ, ಬಿಫೋರ್ ಕ್ರೈಸ್ಟ್ ಅಂತ ಹೇಳ್ತೀರಾ, ಅಷ್ಟು ತನಕ ರೆಫರೆನ್ಸ್ ಬುಕ್ ಸಿಗುತ್ತೆ. ಮುಂಚೆ ನ್ಯೂಮರಾಲಜಿ ಅಂತ ಇದಕ್ಕೆ ಹೆಸರಿರಲಿಲ್ಲ, ಇದಕ್ಕೆ ಸೈನ್ಸ್ ಆಫ್ ನಂಬರ್ಸ್ ಅಂತಲೇ ಹೆಸರಿದ್ದು. ಅಲ್ಲಿ 1946 ಒಬ್ಬರು ಜೂಲಿಯಾ ಸೆಟಾನ್ ಅಂತ ಇದನ್ನು ನ್ಯೂಮರಸ್ ಪ್ಲಸ್ ಲೋಗೋಸ್ ಅಂತ ಒಂದು 2 ವರ್ಡ್ನ ಕಾಯಿನ್ ಮಾಡಿ ನ್ಯೂಮರಾಲಜಿ ಅಂತ ನೇಮ್ ಮಾಡಿದ್ದು. ಸೊ ನಾನು ಅವಾಗಲೇ ಹೇಳ್ದಂಗೆ ನ್ಯೂಮರಾಲಜಿ ಇಸ್ ಅ ಸೈನ್ಸ್ ಆಫ್ ನಂಬರ್ಸ್ ಅಂತ. ಮುಂಚೆಯಿಂದನೂ ಮನುಷ್ಯನಿಗೆ ನಂಬರ್ಸ್ ಮೇಲೆ ಅಂತ ತುಂಬ ಫ್ಯಾಸಿನೇಷನ್ ಇತ್ತು. ಸೊ ಇವಾಗ ಏನು ನಾವು ಜ್ಯೋತಿಷ್ಯ ಅನ್ನೋದು ಒಂದು ಭಾಗ ಆಗಿದ್ರು, ಅದೇ ಥರ ನ್ಯೂಮರಾಲಜಿ ಬೇಸ್ ಮೇಲೂ ಒಂದು ಪ್ರೆಡಿಕ್ಷನ್ ಮಾಡೋದು, ನೇಮ್ಗಳಿಡೋದು, ಇದನ್ನು ನೀವು ಇನ್ನೂ ಸ್ವಲ್ಪ ಹಿಸ್ಟ್ರಿಗೆ ತೊಗೊಂಡು ಹೋದರೆ ಏನ್ಷಿಯಂಟ್ ಬ್ಯಾಬಿಲೋನ್ ಅನ್ನೋದು ಒಂದು ಪ್ಲೇಸ್ ಏನಿದೆ ಇವಾಗ, ಕರೆಂಟ್ ಬ್ಯಾಬಿಲೋನ್ ಪ್ಲೇಸಲ್ಲಿ, ಅಲ್ಲಿಂದ ನ್ಯೂಮರಾಲಜಿ ಹುಟ್ಟಿತು ಅನ್ನೋದು ಒಂದು ಕಾನ್ಸೆಪ್ಟ್. ಅದು ಹೇಗೆ ಹುಟ್ಟಿತು ಅನ್ನೋದು ಒಂದು ಸ್ವಲ್ಪ ಎಷ್ಟೊಂದು ಇಂಟ್ರೆಸ್ಟಿಂಗ್ ವಿಷಯ. ಹೇಗೆ ಅಂತಂದರೆ, ಅಲ್ಲಿ ಇವಾಗ ಏನು ನಾವು ಇವಾಗ ಮೆಡಿಟೇಷನ್ ಅಂತೆಲ್ಲ ಏನು ಹೇಳ್ತೀರಲ್ವ, ಆವಾಗ ಅಲ್ಲಿ ಹೈಯರ್ ಸೆಲ್ಫ್ಸ್ ಅಂತ ಒಬ್ಬರು ಇದ್ದರು, ಅಂದರೆ ಯಾರು ಮೆಡಿಟೇಷನ್ ಮಾಡ್ತಾಯಿದ್ರು ಆ ಥರ. ಸೊ ಅವರು ಮೆಡಿಟೇಟ್ ಮಾಡುವಾಗ ಅವ್ರಿಗೆ ಸಿಕ್ಕಂಥ ಸೌಂಡ್ಸ್ನ ನ್ಯೂಮರಾಲಜಿ ಲಾಜಿಕ್ಸಲ್ಲಿ ಬರೆದ್ರು ಅಂತ, ಸೌಂಡ್ಸ್ನ ಬರೆದ್ರು. ಇವಾಗ ನಾವು ಏನು ಹೆಸರಲ್ಲಿ, ಇವಾಗ ನಿಮ್ಮ ಹೆಸರು ಸಮೀಕ್ಷಾ ಅಂತಿದ್ದಿಲ್ಲ, ಆ ಥರ ಆ ಸೌಂಡ್ಸ್ನ ಕ್ರಿಯೇಟ್ ಮಾಡ್ಕೊಂಡು ಹೆಸರುಗಳನ್ನ ಮಾಡಿದ್ರು ಅನ್ನೋದು ಒಂದು ಕಾನ್ಸೆಪ್ಟು. ಅದೇ ಥರ ನಂಬರ್ಸ್ನ ಅಲ್ಲಿಂದನೇ ಸಿಕ್ತು ಅನ್ನೋದು ಒಂದು ಮೂಲ. ನಾನು ತುಂಬ ಡಾಕ್ಯುಮೆಂಟ್ಸ್ನ ಹುಡ್ಕೊಂಡು ಹೋದಾಗ ಇಷ್ಟು ಇನ್ಫಾರ್ಮೇಷನ್ ನನಗೆ ಸಿಕ್ಕಿದ್ದು, ಅದನ್ನು ಇವತ್ತು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇವಾಗ ಕರೆಂಟ್ ಸಿಚುಯೇಷನ್ಗೆ ನೀವು ಬಂದು ನೋಡೋಕ್ಕೆ ಹೋದಾಗ
ನ್ಯೂಮರಾಲಜಿಲಿ ನೀವು ಏನು ಕನ್ಫ್ಯೂಷನ್ ಅಂತಿದ್ರೆ ಕನ್ಫ್ಯೂಷನ್ ಏನಿಲ್ಲ. ಏನಂತಂದರೆ ಎಷ್ಟೊಂದು ಜನಕ್ಕೆ ಏನಾಗುತ್ತೆ ಅಂತಂದರೆ ಇವಾಗ ಎಷ್ಟೊಂದು ಜನ ನ್ಯೂಮರಾಲಜಿಸ್ಟು ಸೋಷಿಯಲ್ ಮೀಡಿಯಾದಲ್ಲಿ ಬಂದುಬಿಟ್ಟು ಹೀಗೆ ಹಾಗೆ ಅಂತಾರೆ. ಬಟ್ ನಾನು ಒಂದೊಂದು ಟ್ರಿಕ್ ಹೇಳ್ಕೊಡ್ತೀನಿ ನಿಮ್ಗೆ ಹೇಗೆ ನೋಡಬೇಕು ಅಂತ. ನೋಡಿ, ಇವಾಗ ನಿಮ್ದೊಂದು ಡೇಟ್ ಆಫ್ ಬರ್ತ್ ಇರುತ್ತೆ, ಕರೆಕ್ಟ್ ಅಲ್ವಾ? ಈಗ ಸುಮ್ಮನೆ 1st January 2026 ಯಾವುದೋ ಒಂದು ಮಗು ಹುಟ್ಟಿದೆ, ಕರೆಕ್ಟ್? ಸೊ 1st January ಅಂತಂದರೆ ಫಸ್ಟ್ ಅಂದರೆ ಒಂದು ಬರ್ತ್ ನಂಬರ್ ಅಂತ ಹೇಳ್ತೀರಿ, ಈ ಕನ್ನಡದಲ್ಲಿ ಮೂಲಾಂಕ ಅಂತ ಹೇಳ್ತೀರಿ. ಸೊ ಅದು ಬರ್ತ್ ನಂಬರ್ ಒಂದು. ಇನ್ನೊಂದು ತುಂಬ ಇಂಪಾರ್ಟೆಂಟ್ ನಂಬರ್ ಅಂದರೆ ಇಂಗ್ಲೀಷಲ್ಲಿ ಡೆಸ್ಟಿನಿ ನಂಬರ್ ಅಂತ ಹೇಳ್ತೀರಿ, ಇಲ್ಲಾಂದರೆ ಅದನ್ನು ಭಾಗ್ಯಾಂಕ ಅಂತೀರಿ. ಸೊ ಈಗ ವೀಕ್ಷಕರು ಏನು ಮಾಡಬೇಕಂದ್ರೆ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಯಾರೇ ನ್ಯೂಮರಾಲಜಿಸ್ಟ್ ನಂಬರ್ ಬಗ್ಗೆ ಹೇಳುವಾಗ ಈ 2 ನಂಬರ್ನೂ ಫೋಕಸ್ ಮಾಡಬೇಕು. ಎಲ್ಲರೂ ಏನು ಮಾಡ್ತಾರೆ, ನಾನು ಬರ್ತ್ ನಂಬರ್ 1 ಅಂತ ಅದ್ರ ಮಾತ್ರ ಫೋಕಸ್ ಮಾಡ್ತಾರೆ, ಓಕೆ ಆಯಿತಾ? ಬಟ್ ಇವಾಗ ನೋಡಿ 1/1/2026 ಯಾರಾದ್ರು ಒಂದು ಮಗು ಹುಟ್ಟಿತು ಅಂತಂದರೆ, ಯಾರಾದ್ರು ಹುಟ್ಟಿದ್ದಾರೆ ಅಂತಂದರೆ 1+1 ಅಂದರೆ ಮಂತ್ದು, ಜಾನ್ವರಿ ಅಂದರೆ 1, 1+1 2, 2026 ಅಂದರೆ 2+2 4, ಮತ್ತು 4+2 6, 6+6 12. ಓ, ಕಂಪ್ಲೀಟ್. ಸೊ ಇದನ್ನು ನಾವು ಡೆಸ್ಟಿನಿ ನಂಬರ್ ಅಂತ ಹೇಳ್ತೀವಿ. ಸೊ ಈ ಡೆಸ್ಟಿನಿ ನಂಬರು 3 ಆಯಿತು ಇವಾಗ. ಸೊ ಈ ಮನುಷ್ಯನ ಕ್ಯಾರೆಕ್ಟರಿಸ್ಟಿಕ್ 1 and 3 2 ನಂಬರಲ್ಲೂ ಇರುತ್ತೆ. ಸೊ ಅಕಸ್ಮಾತ್ ಯಾರಾದರೂ ನ್ಯೂಮರಾಲಜಿಸ್ಟ್ ನಿಮಗೆ 1ನೇ ನಂಬರ್ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ಆ ಕ್ಯಾರೆಕ್ಟರಿಸ್ಟಿಕ್ಸು ಮ್ಯಾಚ್ ಆಗುತ್ತೆ. ಅದೇ ಥರ 3ನೇ ನಂಬರ್ ಹೇಳ್ತಾ ಇದ್ದಾರೆ ಅಂದರೆ ಆ ಕ್ಯಾರೆಕ್ಟರಿಸ್ಟಿಕ್ಸು ಈ ಮಗುಗೆ ಮ್ಯಾಚ್ ಆಗುತ್ತೆ. ಸೊ ದಿಸ್ ಈಸ್ ಹೌ. ಆವಾಗ ಏನಾಗುತ್ತೆ ಅಂದರೆ ಈ 2 ವಿಷಯನೂ ನೀವು ಮರ್ಜ್ ಮಾಡಿದಾಗ ನಿಮ್ಮ ಕ್ಯಾರೆಕ್ಟರಿಸ್ಟಿಕ್ಸ್ ಸಿಗುತ್ತೆ. ಯಾಕಂದರೆ ಈಗ ನೋಡಿ, ಎಷ್ಟೊಂದು ಜನ ನಾನು 1 ಬಾರ್ನು ನೀವು 1 ಬಾರ್ನು ಅಂತ ಇದ್ದಾಗ ಸ್ವಲ್ಪ ಕ್ಯಾರೆಕ್ಟರಿಸ್ಟಿಕ್ಸ್ ಯಾಕೋ ನಿಂದು ಅಷ್ಟೊಂದು ಸಿಮಿಲಾರಿಟಿ ಇಲ್ವಲ್ಲ ಅಂತ ಮಿಸ್ ಮ್ಯಾಚ್ ಆಗುತ್ತೆ. ಬಟ್ ಯಾವಾಗ ನೀವು ಈ ಥರ 2 ಕ್ಯಾರೆಕ್ಟರಿಸ್ಟಿಕ್ನ ಮ್ಯಾಚ್ ಮಾಡ್ಕೊಂಡಾಗ ಆವಾಗ ನಿಮಗೆ ಅಲ್ಲಿ ಆನ್ಸರ್ ಸಿಗುತ್ತೆ. ಆಮೇಲೆ ಇನ್ನೊಂದು ವಿಷಯ ನಿಮ್ಮ ಮಾಧ್ಯಮ ಮುಖಾಂತರ ನನಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ನಾನು ಒಬ್ಬ ನ್ಯೂಮರಾಲಜಿಸ್ಟೇ. ಇವಾಗ ಒಂದು ಇನ್ಸ್ಟಾಗ್ರಾಮ್ ರೀಲಲ್ಲಿ ಏನು ಹೇಳುತ್ತೆ ಅಂತಂದರೆ 20 ಸೆಕೆಂಡ್ ಮೇಲೆ ಹೇಳ್ಬೇಡಿ, 30 ಸೆಕೆಂಡ್ ಒಳಗಡೆ ಹೇಳಿ ಅಂತ. ಸೊ ನಾವು ಅಷ್ಟೇ ಇನ್ಫಾರ್ಮೇಷನ್ ಕೊಡೋಕ್ಕಾಗೋದು. ಬಟ್ ಒಂದು ನಂಬರ್ ಬಗ್ಗೆ ನಾನೊಂದು ಬುಕ್ ಬರಿತಾ ಇದ್ದೀನಿ, ಒಂದು ನಂಬರ್ ಬಗ್ಗೆ ನಾನು ಆಲ್ರೆಡಿ 17 ಪೇಜ್ ಬರೆದಿದ್ದೀನಿ. ಅಂದರೆ 1ನೇ ನಂಬರ್ ಅಂತಂತಂದರೆ ಅದರಲ್ಲಿ 17 ಪೇಜ್ ಇನ್ಫಾರ್ಮೇಷನ್ ಇದೆ. ಅಂದರೆ ಅವ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಹೇಗಿರುತ್ತೆ ಅಂತ. ಸೊ ಇವಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಅಂತೆಲ್ಲ ಬಂದಾಗ ನಮಗೆ ಒಂದು 30 ಸೆಕೆಂಡ್ಸಲ್ಲಿ ಎಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕಾಗುತ್ತೋ ಅಷ್ಟು ಇನ್ಫಾರ್ಮೇಷನ್ ಕೊಡ್ಬೋದು. ಸೊ ಆ ಥರ. ಸೊ ದಟ್ ಈಸ್ ಹೌ ಯು ಹ್ಯಾವ್ ಟು ಲುಕ್ ಇಂಟು ಇಟ್. ಬಟ್ ನನಗೇನು ಡೌಟ್ ಅಂದರೆ ಈ ಮನುಷ್ಯನಿಗೆ ಇದರ ಅಗತ್ಯತೆ ಏನಿದೆ, ಅವಶ್ಯಕತೆ ಏನಿದೆ ಅಂತ. ನೋಡಿ, ಇದು ತುಂಬ ಬ್ಯೂಟಿಫುಲ್ ಕ್ವಶನ್ನು. ನೋಡಿ, ಒಂದು ಸ್ಟೇಟ್ಮೆಂಟ್ ಇದೆ, ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್ ಈಸ್ ಐದರ್ ನೇಮ್ಡ್ ಆರ್ ನಂಬರ್ಡ್. ಇವಾಗ ನೀವು ನಿಮ್ಮ ಬಿಲ್ಡಿಂಗ್ದೊಂದು ನಂಬರ್ ಇದೆ, ನಿಮ್ಮ ಬಿಲ್ಡಿಂಗ್ದೊಂದು ನೇಮ್ ಇದೆ, ನಿಮ್ಮದೊಂದು ಮೊಬೈಲ್ ನಂಬರ್ ಇದೆ, ನಿಮ್ಮ ಮನೆ ನಂಬರ್ ಇದೆ, ನಿಮ್ಮ ಕಾರ್ ನಂಬರ್ ಇದೆ, ನಿಮ್ಮ ಬೈಕ್ ನಂಬರ್ ಇದೆ. ಸೊ ಇದನ್ನು ನೀವು ಕೇಳಿರೋ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಏನು ಅಂತಂದರೆ ಇದಕ್ಕೆ ಇಂಪಾರ್ಟೆಂಟ್ ವರ್ಡ್ ಒಂದು ಲಕ್ ಅನ್ನೋದೊಂದು ವರ್ಡ್ ಇಂಪಾರ್ಟೆಂಟ್ ಆಗುತ್ತೆ. ಸಿ ವಾಟ್ ಈಸ್ ಲಕ್? ಲಕ್ ಈಸ್ ಬೀಯಿಂಗ್ ಎಟ್ ದ ರೈಟ್ ಪ್ಲೇಸ್ ಎಟ್ ದ ರೈಟ್ ಟೈಮ್. ಎಷ್ಟು ಇಂಪಾರ್ಟೆಂಟ್ ನಂಬರ್, ಏನಕ್ಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ನೋಡಿ, ನಾನು ನಿಮಗೆ ಲಕ್ಕಿ ನಂಬರ್ ಇಟ್ಕೊಂಡಿದ ತಕ್ಷಣ ಹಿಂಗಾಗ್ಬಿಡುತ್ತೆ ಹಂಗಾಗ್ಬಿಡುತ್ತೆ ಅಂತ ಹೇಳ್ತಿಲ್ಲ. ಬಟ್ ಏನು ಅಂತಂದರೆ ಈ ಲಕ್ನ ಡೆಫಿನೇಷನ್ ಇಟ್ಕೊಂಡು ನ್ಯೂಮರಾಲಜಿನ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, ನಾನು ಆವಾಗಲೇ ಹೇಳ್ದಂಗೆ ಲಕ್ ಈಸ್ ಬೀಯಿಂಗ್ ಎಟ್ ದ ರೈಟ್ ಪ್ಲೇಸ್ ಎಟ್ ದ ರೈಟ್ ಟೈಮ್. ಸೊ ವಿಚ್ ಮೀನ್ಸ್ ನಮ್ಮ ಲೈಫ್ನಲ್ಲಿ ನಾವು ಎಷ್ಟು ಲಕ್ನ ಮೇಲ್ಗಡೆ ತೊಗೊಂಡು ಹೋಗ್ತಿರೋ ನಮ್ಗೆ ಅಷ್ಟು ಒಳ್ಳೇದಾಗುತ್ತೆ ಅಂತ ಅರ್ಥ. ಸೊ ಫಾರ್ ಎಕ್ಸಾಂಪಲ್ ಅನ್ಕೋಣ, ಇವಾಗ ಆವಾಗಲೇ ಹೇಳಿದ್ನಲ್ಲ 1/1/2026. ಸೊ ಇವ್ರದ್ದು ಬರ್ತ್ ನಂಬರ್ 1, ಡೆಸ್ಟ್ ನಂಬರ್ 3. ಸೊ ನಾವು ನ್ಯೂಮರಾಲಜಿ ಏನು ಹೇಳ್ತೀರಿ ಅಂತಂದರೆ ಇವ್ರಿಗೆ ಲಕ್ಕಿ ನಂಬರ್ಸ್ ಬಂದ್ಬಿಟ್ಟು 1, 3, 5, 9. ಅರ್ಥ ಆಯ್ತಾ? 1, 3, 5, 9 ವಿಚ್ ಮೀನ್ಸ್ ಸಪೋಸ್ ಇವರು ಕಾರ್ ನಂಬರ್ ಏನಾದರೂ 1, 3, 5, 9 ಅವ್ರದ್ದು ಟೋಟಲ್ ಇದ್ದು, ಅದೇ ಥರ ಅವ್ರ ಮೊಬೈಲ್ ನಂಬರ್ 1, 3, 5, 9 ಇದ್ದು, ಆಮೇಲೆ ಅದೇ ಥರ ಅವ್ರ ಮನೆ ನಂಬರ್ 1, 3, 5, 9 ಅಂದಿದ್ದೆ. ಅದೇ ಥರ ಅಂದ್ಕೊಳ್ಳಿ, ಇವ್ರಿಗೆ ಲಕ್ಕಿ ಕಲರ್ಸು ಆರೆಂಜು ಯೆಲ್ಲೋ ಅಂದ್ಕೊಳ್ಳಿ. ಆದಷ್ಟು ಆರೆಂಜ್ ಯೆಲ್ಲೋ ವೈಟ್ ಇಲ್ಲ ವೈಟ್ ಅಂದ್ಕೊಳ್ಳಿ. ವೈಟ್ ಕಲರ್ಸ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾಯಿದ್ದಾರೆ ಅಂತಂದರೆ ಇವ್ರದ್ದು ಏನೋ ಒಂದು ವಿಷಯ ಇದೆ ಮೇಡಮ್. ಅಂದರೆ ಇವ್ರದ್ದು ಏನೋ ಒಂದು ಇಂಪಾರ್ಟೆಂಟ್ ಇವೆಂಟ್ ಇದೆ. ಸೊ ಅವ್ರಿಗೆ ಏನಾಗಿದೆ ಅಂದರೆ ಈ ಸಣ್ಣ ಲಕ್ಕು ಅವ್ರ ಜೊತೆಗೆ ಬ್ಯಾಲೆನ್ಸ್ ಆಗಿದ್ದಾರೆ. ಸೊ ಅವತ್ತಿಗೆ ಏನಾಗುತ್ತೆ ಅಂದರೆ, ಸೊ ವಿಚ್ ಮೀನ್ಸ್ ಹೀ ಈಸ್ ಎಟ್ ದ ರೈಟ್ ಪ್ಲೇಸ್ ಎಟ್ ದ ರೈಟ್ ಟೈಮ್ ವಿತ್ ದ ರೈಟ್ ಇಂಗ್ರೀಡಿಯೆಂಟ್ಸ್ ವಿತ್ ಹಿಮ್. ಸೊ ಹಿಸ್ ಚಾನ್ಸಸ್ ಆಫ್ ಸಕ್ಸಸ್ ವಿಲ್ ಬಿಕಮ್ ಬೆಟರ್. ದಿಸ್ ಈಸ್ ವಾಟ್ ವಿ ಹ್ಯಾವ್ ಅಬ್ಸರ್ವ್ಡ್, ವಿ ಹ್ಯಾವ್ ರಿಸರ್ಚ್ಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ನೋಡಿ, ಅದಕ್ಕೆ ಸುಮ್ಮನೆ ಕ್ಲಾಸಿಕಲ್ ಎಕ್ಸಾಂಪಲ್ ಏನಿಲ್ಲ. ನೋಡಿ, ಯಾರು ಸಡನ್ನಾಗಿ ನನ್ನ ಹೆಸರು ಚೇಂಜ್ ಮಾಡಿದ್ರೆ ನನ್ನ ಲಕ್ ಚೇಂಜ್ ಆಗೋಯ್ತು, ನಾನು ಈ ಕಾರ್ ತೊಗೊಂಡಿದ ತಕ್ಷಣ ನನ್ನ ಲಕ್ ಚೇಂಜ್ ಆಗೋಯ್ತು, ನಾನು ಮೊಬೈಲ್ ನಂಬರ್ ಚೇಂಜ್ ಮಾಡಿದ ತಕ್ಷಣ ನನಗೆ ಎಷ್ಟೊಂದು ಪ್ರಾಬ್ಲಮ್ ಸಾಲ್ವ್ ಆಯಿತು. ಸೊ ನಾನು ಒಂದೊಂದೇ ವಿಷಯ ಅಂತಲ್ಲ, ನಾನೇನು ಹೇಳ್ತೀನಿ ಅಂದರೆ ಬರೀ ಮೊಬೈಲ್ ನಂಬರ್ ಚೇಂಜ್ ಮಾಡಿದರೆ ಇದೆ ಅಂತಲ್ಲ, ಎಲ್ಲನೂ ಇದನ್ನು ಅಲೈನ್ಮೆಂಟ್ ಅಂತ ಹೇಳ್ತೀವಿ. ಯಾವಾಗ ನಾವು ಅಲೈನ್ಮೆಂಟ್ ಮಾಡ್ಕೊತಿರೋ ಲೈಫ್ನಲ್ಲಿ ಆವಾಗ ನಮಗೆ ಸಕ್ಸಸ್ಗೆ ಹತ್ತಿರ ಆಗ್ತೀರಿ ಅಷ್ಟೇ. ನೋಡಿ, ಒಂದು ಕರ್ಮ ಅನ್ನೋದೊಂದು ಇರುತ್ತೆ, ಕರ್ಮದ ಪ್ರಕಾರ ಏನಾಗಬೇಕೋ ಆಗುತ್ತೆ, ಬಟ್ ನಾವು ಅದನ್ನು ಆ್ಯಂಪ್ಲಿಫೈ ಮಾಡ್ಕೊಬೋದು. ಸೊ ನ್ಯೂಮರಾಲಜಿ ಈಸ್ ಆನ್ ಆ್ಯಂಪ್ಲಿಫಿಕೇಷನ್ ಸೈನ್ಸ್ ಅಂತ ಹೇಳ್ತೀರಿ.
ಸೊ ಅಂದರೆ ಸಕ್ಸಸ್ ಎಲ್ಲಾಗುತ್ತೆ ಅಥವಾ ನೀವು ಎಲ್ಲಿ ಡಿಮೋಟಿವೇಟ್ ಆಗ್ತೀರಾ ಇದೆಲ್ಲವೂ ಕೂಡ ನಿಮ್ಗೆ ಗೊತ್ತಿರುತ್ತೆ ಅಂತ. ಅಂದರೆ ನ್ಯೂಮರಾಲಜಿಯನ್ನು ತಿಳ್ಕೊಂಡ್ರೆ ನಿಮಗೆ ಅದರ ಐಡಿಯಾ ಇರುತ್ತೆ, ಬೇಸಿಕ್ ಐಡಿಯಾ ಇರುತ್ತೆ. ಎಕ್ಸಾಕ್ಟ್ಲಿ ಒಂದು ಕ್ಲಾಸಿಕಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಇವಾಗ ನಮ್ಮ ಲೈಫಲ್ಲಿ ಎಷ್ಟೊಂದು ಪಾಸಿಟಿವ್ ಇವೆಂಟ್ಸ್ ಆಗಿರುತ್ತೆ, ನೆಗೆಟಿವ್ ಇವೆಂಟ್ಸ್ ಆಗಿರುತ್ತೆ. ರೀಸೆಂಟಾಗಿ ನನ್ನ ಕ್ಲೈಂಟ್ ಬಂದಿದ್ರು, ಸುಮ್ಮನೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಅವ್ರಿಗೆ ಹೀಗೆ ಒಂದು ಶೀಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೆ, ಸರ್ ನಿಮ್ಮ ಲಕ್ಕಿ ನಂಬರ್ಸ್ ಇದು, ನಿಮ್ಮ ಅನ್ಲಕ್ಕಿ ನಂಬರ್ಸ್ ಇದು, ನಿಮ್ಮ ಲಕ್ಕಿ ಡೇಟ್ ಇದು, ನಿಮ್ಮ ಅನ್ಲಕ್ಕಿ ಡೇಟ್ ಇದು, ನಿಮ್ಮ ಲಕ್ಕಿ ಕಲರ್ಸ್ ಇದು, ನಿಮ್ಮ ಅನ್ಲಕ್ಕಿ ಕಲರ್ಸ್ ಇದು. ಅವ್ರಿಗೆ ಅನ್ಫಾರ್ಚುನೇಟ್ಲಿ ರೀಸೆಂಟಾಗಿ ಒಂದು 3 ಮಂತ್ಸಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು ಅಂತ ಹೇಳಿದ್ರು. ಸೊ ಸರ್ ನಂದು ಆಕ್ಸಿಡೆಂಟ್ ಆಗಿದ್ದು ನೋಡಿ ಡಿಸೆಂಬರ್ 11 ಅವತ್ತು ಸ್ಯಾಟರ್ಡೆ. ನಾನು ಬ್ಲ್ಯಾಕ್ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೆ ಅವತ್ತು. ನೀವು ನೋಡಿದ್ರೆ ಇಲ್ಲಿ 2ನೇ ಅನ್ಲಕ್ಕಿ ನಂಬರ್ ಅಂತ ಬರ್ತಿದ್ದೀರಾ, ಬ್ಲ್ಯಾಕೇ ಅನ್ಲಕ್ಕಿ ಕಲರ್ ಅಂತ ಬಂದಿದ್ದೀರಾ. ನಾನು ಅವತ್ತೇ ಡೇಟ್ ಆಗಿದ್ದು, ನಾನು ಅವತ್ತು ಬ್ಲ್ಯಾಕ್ ಕಲರ್ ಶರ್ಟ್ ಹಾಕ್ಕೊಂಡಿದ್ದೆ. ನಿಮ್ಗೆ ಅರ್ಥ ಆಯ್ತಾ? ಹಂಗಂತ ನಾನು ಅವತ್ತು ಅನ್ಲಕ್ಕಿ ಡೇಟು ಬ್ಲ್ಯಾಕ್ ಕಲರ್ ಶರ್ಟ್ ಅಂತಲ್ಲ. ಸಿ ದಟ್ ಈಸ್ ಒನ್ ಕೋ ಇನ್ಸಿಡೆಂಟ್. ಅಂದರೆ ನಾನು ಏನು ಹೇಳ್ತೀನಿ, ಅವತ್ತು ಹಂಗಂತ ಆಕ್ಸಿಡೆಂಟ್ ಆಗ್ತಾ ಇರಲಿಲ್ಲ ಅಂತಿಲ್ಲ, ಆಕ್ಸಿಡೆಂಟ್ ಆಗ್ತಾಯಿತ್ತು. ಲಕ್ಕಿ ಕಲರ್ ಬಟ್ಟೆ ಹಾಕ್ಕೊಂಡಿದ್ರು ಆಗ್ತಾಯಿತ್ತು. ಬಟ್ ಏನಂತಂದರೆ ನಿಮಗೆ ಸಿ ದಟ್ ಈಸ್ ವಾಟ್ ಈಸ್ ಲಕ್ ಈಸ್ ಬೀಂಗ್ ಎಟ್ ದ ರೈಟ್ ಪ್ಲೇಸ್ ಎಟ್ ದ ರೈಟ್ ಟೈಮ್ಸ್, ವಿಚ್ ಮೀನ್ಸ್ ಕೆಲವೊಂದ್ಸರಿ ಇಂಪ್ಯಾಕ್ಟ್ ಕಡಿಮೆ ಆಗುತ್ತೆ. ಕೆಲವೊಂದ್ಸರಿ ನಮ್ಮ ಲಕ್ ಇದಾಗ ನೋಡಿ ಇದಕ್ಕೆ ಒಂದು ಸೈನ್ಸ್ ಇದೆ ನೋಡಿ. ಓಕೆ ಕಲರ್ ಹೆಂಗೆ ಚೇಂಜ್ ಮಾಡ್ಬಿಡುತ್ತೆ ಒಂದು ಮನುಷ್ಯನ ಫೇಟ್ನ ಅಂತ. ಸಿ ನೋಡಿ ದೇರ್ ಇಸ್ ಅ ಸೈನ್ಸ್ ಆಫ್ ಕಲರ್ಸ್ ಅಂತೇಳಿ. ಇವಾಗ ಸಪೋಸ್ ಇದನ್ನ ಬೇಕಾದ್ರೆ ನೀವು ಚೆಕ್ ಮಾಡಿ ನೋಡ್ಕೊಳ್ಳಿ. ಒಂದು ರೆಡ್ ಕಲರ್ ಶರ್ಟ್ ಹಾಕೊಳ್ಳಿ, ನೀವು ರೆಡ್ ಕಲರ್ ಶರ್ಟ್ ಹಾಕೊಂಡು ಇಲ್ಲ ರೆಡ್ ಕಲರ್ ಡ್ರೆಸ್ ಹಾಕೊಂಡು ಫೀಮೇಲ್ಸು ಹೋದಾಗ ಆಟೋಮೆಟಿಕಲಿ ನಿಮ್ಮ BP 1 ಪಾಯಿಂಟ್ ರೈಸ್ ಇರುತ್ತೆ. ಅಂದರೆ ಚಿಕ್ಕ ವಿಷಯ ಕೋಪ ಬಂದುಬಿಡುತ್ತೆ ನಿಮಗೆ, ಬಿಕಾಸ್ ಆ ಕಲರ್ ನಿಮ್ಮನ್ನ ವೆರಿ ಮಾಡ್ತಿರುತ್ತೆ. ನಾನು ಇದನ್ನು ಎಷ್ಟೊಂದು ಚಾನಲ್ ಹೇಳಿದ್ದೀನಿ. ಈಗ ನೀವು ಮನೇಲಿ ಕೂತ್ಕೊಂಡು ಎದುರುಗಡೆ ಗೋಡೆನ ನಿಮ್ದು ಏನಾದರೂ ಆರೆಂಜ್ ಕಲರ್ ಇದ್ದು ನೀವೇನಾದರೂ ಊಟ ಮಾಡ್ತಾ ಇತ್ತು ಅಂದರೆ ಇನ್ನೂ ಜಾಸ್ತಿ ಊಟ ಮಾಡಬೇಕು ಅನಿಸುತ್ತೆ. ಓಕೆ, ಇದು ಸೈನ್ಸ್ ಆಫ್ ಕಲರ್ಸ್. ಸೊ ಅದೇ ಥರ ಇವಾಗ ನೀವು ಒಂದು ಬ್ಲ್ಯಾಕ್ ಶರ್ಟ್ ಹಾಕಿದರೆ ಅದು ನಿಮ್ಗೆ ಅನ್ಲಕ್ಕಿ ಇದೆ ಅಂತಂದಾಗ ಬ್ಲ್ಯಾಕ್ ಅನ್ನೋದು ನೆಗೆಟಿವ್ ಕಲರ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಇಟ್ ಈಸ್ ಆಲ್ಸೋ ಒನ್ ವೆರಿ ಗುಡ್ ಕಲರ್, ಆಯಿತಾ. ಬಟ್ ಏನು ಅಂತಂದರೆ ಕೆಲವೊಂದ್ಸಲಿ ನೆಗೆಟಿವ್ ಥಾಟ್ ಪ್ರೊಸೆಸ್ ಇಂಡ್ಯೂಸ್ ಮಾಡುತ್ತೆ ಬ್ಲ್ಯಾಕ್ ಕಲರು ಅಂತ ನಾವು ಹೇಳ್ತೀವಿ. ಸೊ ಅವಾಗ ಇವಾಗ ಗಾಡಿ ಓಡಿಸ್ತಾ ಇದ್ದಾರೆ, ಒಂದು ಎನರ್ಜಿನ ನಾವು ಆ ಥರ ಎನರ್ಜಿ ನಾವು ತೊಗೊಂಡೋದಾಗ ಅಲ್ಲೊಂದು ಆಕ್ಸಿಡೆಂಟ್ ಆಯಿತು ಅನ್ನೋದು ಒಂದು ಎಕ್ಸಾಂಪಲ್. ಅದೇ ಥರ ನಂಗೆ ವೀಕ್ಷಕರಿಗೆ ಏನು ಹೇಳ್ತೀನಿ ಅಂದರೆ, ನಿಮ್ಮ ಲೈಫಲ್ಲಿ ಬ್ಯಾಡ್ ಇವೆಂಟ್ಸಲ್ಲಿ ಬೇಕಾದ್ರೆ ನಿಮ್ಮ ನಂಬರ್ಸ್ ನೋಡ್ಕೊಳ್ಳಿ, ಅದು ಅನ್ಲಕ್ಕಿ ನಂಬರ್ಸ್ ಆಗಿರುತ್ತೆ, ಇಲ್ಲ ಕೆಲವೊಂದು ಕಲರ್ಸ್ ರಾಂಗ್ ಆಗಿರುತ್ತೆ ಅಲ್ಲಿ. ಸೊ ಅದಕ್ಕೆ ನಾನು ಹೇಳ್ತೀನಿ, ಆದಷ್ಟು ನಾವು ಈ ನೇಚರ್ ಜೊತೆಗೆ ಅಲೈನ್ಮೆಂಟ್ ಆಗಿಬಿಟ್ರೆ ಎಷ್ಟೊಂದು ವಿಷಯಗಳು ಇಂಪ್ಯಾಕ್ಟ್ ಕಡಿಮೆ ಆಗಿಬಿಡುತ್ತೆ ಅನ್ನೋದು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ನಾರ್ಮಲಿ ಬೆಳಿಗ್ಗೆ ಟೀ ಕುಡಿತಾ ಇದ್ದರೆ ನಾವು ಒಂದಿನ ಬಿಟ್ಟರೆ ಅದು ಅಭ್ಯಾಸ ಆಗೋಗಿರುತ್ತೆ, ಅಥವಾ ಒಂದಿನ ಟೀ ಬಿಟ್ಟಿದ್ದೀವಿ ಅಂತ ಹೇಳಿ ತಲೆನೋವು ಸ್ಟಾರ್ಟ್ ಆಗುತ್ತೆ. ಅದು ನಮ್ಮ ಯೋಚನೆ, ಅಂದರೆ ಮೇ ಬಿ ನಾನು ಟೀ ಕುಡಿಲಿಲ್ಲ ಅದಕ್ಕೆ ತಲೆನೋವು ಬಂದಿದೆ ಅಂತ ಗೊತ್ತಿದ್ದು ಆಗುತ್ತೆ. ಸೊ ಹೀಗೆ ಇರ್ಬೋದಲ್ವ? ಈಗ ರೆಡ್ ಕಲರ್ ಬಗ್ಗೆ ನೀವು ಹೇಳಿದಾಗ ನಾರ್ಮಲಿ ಹ್ಯೂಮನ್ ಬೀಗೆ ಗೊತ್ತೇ ಇರೋದಿಲ್ಲ ಮನುಷ್ಯನಿಗೆ, ಈ ರೆಡ್ ಕಲರ್ ಹಾಕಿದ್ರೆ ಹೀಗಾಗ್ಬೋದು ಅಂತ. ಈಗ ಎಕ್ಸ್ಟ್ರಾ ನಾಲೆಜ್ ಬಂದಾಗ ಅವರಿಗೆ ಮೇ ಬಿ ಅನ್ಸ್ಬೋದಲ್ಲ, ಓಕೆ ರೆಡ್ ಕಲರ್ ಹಾಕಿದರೆ ಮೇ ಬಿ BP ಸ್ವಲ್ಪ ಜಾಸ್ತಿ ಆಗ್ಬೋದು, ಬ್ಲ್ಯಾಕ್ ಹಾಕಿದರೆ ನಂಗೆ ಸ್ವಲ್ಪ ನೆಗೆಟಿವ್ ಆಗ್ಬೋದು, ಈ ಥರ ಏನಾದರೂ ಅಂದರೆ ಈ ಥರ ಮೇ ಬಿ ಅವರಿಗೆ ಓವರ್ ಇನ್ಫಾರ್ಮೇಷನ್ ಆಗೋ ಥರ ಅಂತ ಅನ್ಸೋದಿಲ್ವಾ ಅಂತ? ಇಲ್ಲ, ಅದಕ್ಕೆ ನೋಡಿ ಇವಾಗ ಫಾರ್ ಎಕ್ಸಾಂಪಲ್ ಅದೇ ಇವಾಗ ನಾನು ಮತ್ತೆ ಲಕ್ ಅಂತಂದು ಹೇಳ್ತೀನಿ ನೋಡಿ. ಇದಕ್ಕೆ ಸ್ವಲ್ಪ ಡೀಟೇಲ್ಡ್ ಆನ್ಸರ್ ಕೊಡಬೇಕು ನಿಮಗೆ. ಆ್ಯಕ್ಚುಲಿ ವೆರಿ ಗುಡ್ ಕ್ವಶನ್ ಕೇಳಿದ್ದೀರಾ. ಲಕ್ ಈಸ್ ಬೀಂಗ್ ಎಟ್ ದ ರೈಟ್ ಪ್ಲೇಸ್ ಎಟ್ ದ ರೈಟ್ ಟೈಮ್. ಇವಾಗ ನೀವು ಒಂದು ಕರೆಕ್ಟಾಗಿರೋ ನ್ಯೂಮರಾಲಜಿಸ್ಟ್ ಹೋಗೋಕ್ಕೂ, ಒಂದು ಅಮೇಚರ್ ನ್ಯೂಮರಾಲಜಿಸ್ಟ್ ಹೋಗೋಕ್ಕೂ, ಒಂದು ಬೇಸಿಕ್ ತಿಳ್ಕೊಂಡಿರೋ ನ್ಯೂಮರಾಲಜಿಸ್ಟ್ ಹೋಗೋಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಮೇಡಮ್. ಸೊ ಇವಾಗ ನೀವು ನನ್ನ ಹತ್ರನೇ ಬರಲಿ ಅಂತ ನಾನು ಇದನ್ನು ಹೇಳ್ತಾ ಇಲ್ಲ. ನನಗೊಂದು 17 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಈ ಫೀಲ್ಡಲ್ಲಿ. ಸೊ ಇವಾಗ ನಾನು ಈ 17 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ನಿಮ್ಗೊಂದು ರೈಟ್ ಗೈಡೆನ್ಸ್ ಕೊಡ್ತೀನಿ ಅನ್ನೋದು ನನ್ನ ನಂಬಿಕೆ ಇದೆ. ಸೊ ವಿಚ್ ಮೀನ್ಸ್ ನಾನು ಇಷ್ಟು ವರ್ಷ ರಿಸರ್ಚ್ ಮಾಡಿರೋ ಇನ್ಫಾರ್ಮೇಷನ್ ನಿಮ್ಗೆ ಕೊಟ್ಟಾದಾಗ ಇವಾಗ ನಾನು ಹೇಳಿರ್ತೀನಿ, ಇವಾಗ ಸರ್ ನಿಮ್ಗೆ ರೆಡ್ ಆಗಲ್ಲ ಅಂದಾಗ ಅವನು ಆಟೋಮೆಟಿಕ್ಲಿ ಏನು ಮಾಡ್ತಾನೆ, ಮನುಷ್ಯ ರೆಡ್ನ ಯೂಸ್ ಮಾಡಲ್ಲ, ಆಯಿತಾ. ಸೊ ಸಪೋಸ್ ಏನಾಗುತ್ತೆ ಅಂದರೆ, ಎಷ್ಟೊಂದು ಸರಿ ಏನಾಗುತ್ತೆ ಅಂದರೆ, ಕೆಲವೊಂದು ಸಲ ನಾವು ರಾಂಗ್ ಪ್ಲೇಸಿಗೆ ಹೋಗಿ ಈವನ್ ರಾಂಗ್ ಕನ್ಸಲ್ಟೆಂಟ್ಸ್ನ ಮೀಟ್ ಮಾಡಿರ್ತೀವಿ, ಹೂ ಕ್ಯಾನ್ ಗಿವ್ ಯು ರಾಂಗ್ ಇನ್ಫಾರ್ಮೇಷನ್. ಸಿ ನೋಡಿ, ನಮ್ಮ ಜನಕ್ಕೆ ಎಷ್ಟೊಂದು ಸಲ ನಮ್ಮ ಹತ್ರ ಬಂದಮೇಲೆ, ಸರ್ ನೀವು ನನಗೇನಾದರೂ ಒಂದು 15 ವರ್ಷ ಮುಂಚೆ ಸಿಗಬಾರ್ದಾಗಿತ್ತಾ, 10 ವರ್ಷ ಮುಂಚೆ ಸಿಗಬಾರ್ದಾಗಿತ್ತಾ, ನನಗೆ ಎಷ್ಟೊಂದು ವಿಷಯ ಒಳ್ಳೇದಾಗ್ತಾಯಿತ್ತು ಅನ್ನೋದನ್ನು ಹೇಳ್ತಾರೆ. ನಾನು ನಾಟ್ ದಟ್ ಅಗೇನ್ ಐ ಆಮ್ ನಾಟ್ ಬೋಸ್ಟಿಂಗ್ ಅಬೌಟ್ ಮೈ ಸೆಲ್ಫ್. ಇಟ್ ಈಸ್ ನೋಡಿ, ನನಗಿನ್ನೂ ಚೆನ್ನಾಗಿ ಇರೋರು ಫೀಲ್ಡ್ ಇರ್ಬೋದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ನಾನು ಏನು ಬಿಲೀವ್ ಮಾಡಿದ್ದೀನಿ ಅಂತಂದರೆ, ದೇವರು ನಮ್ಮ ಹತ್ರ ಯಾರನ್ನ ಕಳಿಸ್ತಾರೆ ಅಂತಂದರೆ, ನಾನೇನು ಬಿಲೀವ್ ಮಾಡ್ತೀನಿ ಅಂದರೆ, ನೋಡಿ ನೀವೇನಾದರೂ ಇವತ್ತು ಒಳ್ಳೇದು ಮಾಡಿದ್ದೀರಾ, ಈ ಒಳ್ಳೇದು ಮಾಡಿರೋದಕ್ಕೆ ನಿಮಗೇನೋ ಒಳ್ಳೇದಾಗಬೇಕು. ಸೊ ದೇವ್ರು ಏನು ಮಾಡ್ತಾರೆ, ಯಾವುದೋ ಒಂದು ಮೂಲಕ ಒಂದು ಪರ್ಸನ್ನ ನಿಮ್ಮನ್ನ ಮೀಟ್ ಮಾಡಿಸಿ ಅದರಿಂದ ಒಂದು ಚೇಂಜ್ ಮಾಡ್ತಾರೆ. ನೋಡಿ, ಒಂದು ಲೈಫಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ, ಇಫ್ ಯು ಹ್ಯಾವ್ ಟು ಗೆಟ್ ಸಮಥಿಂಗ್ ವಿಚ್ ಯು ಹ್ಯಾವ್ ನಾಟ್ ಗಾಟ್, ಯು ಹ್ಯಾವ್ ಟು ಡೂ ಸಮಥಿಂಗ್ ವಿಚ್ ಯು ಹ್ಯಾವ್ ನೆವರ್ ಡನ್. ಅರ್ಥ ಏನು ಅಂತಂದರೆ, ಇವಾಗ ನಾನು ಡೈಲಿ ಹಿಂಗೆ ಹೋಗ್ತೀನಿ, ಈ ಬಸ್ ಹತ್ತೀನಿ, ಹಿಂಗೆ ಹೋಗ್ತೀನಿ, ಹಿಂಗೆ ಹೋಗ್ತೀನಿ, ಲೈಫ್ ಹಂಗೆ ಹೋಗ್ತಾ ಇರುತ್ತೆ. ನೀವೇನೋ ಚೇಂಜ್ ಮಾಡಿರ್ತಾನೆ. ಇವಾಗ ಸಪೋಸ್ ನೀವು ಬಸ್ಸಲ್ಲಿ ಬದಲು ಬೈಕಲ್ಲಿ ಹೋದಾಗ ನಿಮ್ಗೇನೋ ಒಂದು ಚೇಂಜಸ್ ಸಿಗುತ್ತೆ, ಇಲ್ಲ ಬೇರೆ ರೂಟಲ್ಲಿ ಹೋದಾಗ ಬೇರೆ ಏನೋ ಕಾಣಿಸುತ್ತೆ, ಚೇಂಜಸ್ ಕಾಣಿಸುತ್ತೆ. ಸೊ ಆ ಥರ ನೀವು ಎಕ್ಸ್ಪ್ಲೋರ್ ಮಾಡಬೇಕು. ನೋಡಿ, ಒಂದು ನಿಮಿಷಕ್ಕೆ ನ್ಯೂಮರಾಲಜಿಯಲ್ಲಿ ಏನೂ ಇಲ್ಲ ಅಂದ್ಕೊಳ್ಳಿ. ನಾನು ಚಿಕ್ಕ ವಯಸ್ಸು ಒಂದು ಹಿಂದಕ್ಕೆ ಹೋಗ್ತೀನಿ. ಏನಾಯಿತು, ನನಗೆ ಆವಾಗ ಎಲ್ಲರೂ ಏನು ಮಾಡ್ತಿದ್ರು ಅಂದರೆ, 9 ನಂಬರ್ ಕಾರ್ ನಂಬರ್ ಇದ್ದರೆ ಒಳ್ಳೆಯದು ಅಂತ. ಅಂದರೆ
ಅಷ್ಟೊಂದು ನ್ಯೂಮರಾಲಜಿಲ್ಲ ಇರಲಿಲ್ಲ. ಓಕೆ. ಟೋಟಲ್ 9 ನಂಬರ್ ಬಂದುಬಿಟ್ರೆ ಚೆನ್ನಾಗಿರುತ್ತೆ ಅಂತ ಎಲ್ಲರೂ 9 ನಂಬರ್ ಅಂತ ಹೋಗ್ತಾಯಿದ್ರು. ಸುಮ್ಮನೆ ಒಂದು ಎಕ್ಸಾಂಪಲ್ಗೆ ಹೇಳ್ತೀನಿ ನಿಮಗೆ. ಟೋಟಲ್ 9 ನಂಬರ್ ಇದ್ರೆ ಚೆನ್ನಾಗಿರುತ್ತೆ, 9 ನಂಬರ್ ಇದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಇನ್ನು ಕೆಲವೊಬ್ರು ಏನು ಮಾಡೋರು, ನಾನು ಯಾವಾಗಲೂ ಅಬ್ಸರ್ವ್ ಮಾಡಿದ್ದೆ, ನನ್ನ ತುಂಬ ಕ್ಲೋಸ್ ಫ್ರೆಂಡು, ಅವ್ನು ಏನಾದರೂ ಒಂದು ಅವಾಗ ಫುಟ್ಬಾಲು, ಕ್ರಿಕೆಟ್ ಬ್ಯಾಟು ಆ ಥರ ಏನಾದರೂ ತೊಗೊಂಡು ಮಂಗಳವಾರ ತೊಗೊಂಡಿದ್ರೆ ಅದು ಜಲ್ದಿ ಹೊಡೆದೋಗೋದು, ಇಲ್ಲ ಫುಟ್ಬಾಲೇ ಹೋಗ್ಬಿಡೋದು, ಬ್ಯಾಟೇ ಹೊಡೆದೋಗೋದು. ಸೊ ಅವರೇ ಕಂಡುಹಿಡ್ಕೊತಾಯಿದ್ರು, ನನಗೆ ಮಂಗಳವಾರ ಆಗೋದಿಲ್ಲ, ನನಗೆ ರೆಡ್ ಕಲರ್ ಹಾಕಿದಾಗಲ್ಲ ನಂಗೆ ಪ್ರಾಬ್ಲಮ್ ಆಗ್ತಾಯಿದೆ, ನಾನು ಶನಿವಾರ ಹಿಂಗೆ ಹೋದಾಗಲ್ಲ ನನಗೆ ಹಿಂಗೆ ಇಶ್ಯೂ ಆಗ್ತಾಯಿದೆ ಅಂತ. ಅಂದರೆ ಅವ್ರಿಗೆ ನ್ಯೂಮರಾಲಜಿ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಬಟ್ ಸ್ವತಃ ಅವರೇ ಕಂಡುಹಿಡ್ಕೊಂಡಿರೋದು. ಸೊ ಅಂದರೆ ಒಂದು ಮನುಷ್ಯನಿಗೆ ಈ ಥರ ರುಟೀನ್ ಆಗುತ್ತೆ. ಬೇಕಾದ್ರೆ ಎಷ್ಟೊಂದು ಜನ ವೀಕ್ಷಕರು ಇದನ್ನು ನೋಡ್ತಾರೆ, ಬೇಕಾದ್ರೆ ಕಮೆಂಟ್ ಮಾಡ್ತಾರೆ ನೋಡಿ, ಹೌದು ನನಗೆ ಈ ಥರ ಆಗಿದೆ, ನನಗೆ ಯಾವಾಗಲೂ ಮಂಗಳವಾರ ಇದ್ದರೆ ಹಿಂಗಾಗುತ್ತೆ, ಇಲ್ಲ ಈ ಡೇಟಲ್ಲಿ ಹೋದಾಗ ಶನಿವಾರ ಹೋದಾಗಲ್ಲ ಹಿಂಗೆ ಆಗುತ್ತೆ, ಇಲ್ಲ 8ನೇ ತಾರೀಕಲ್ಲಿ ಏನೇ ಮಾಡಿದ್ರು ಹಿಂಗಾಗಿರುತ್ತೆ ಅಂತ ಅವರೇ ಕಂಡುಹಿಡ್ಕೊಂಡಿರ್ತಾರೆ. ಸೊ ಹಂಗಂದ್ರೆ ಏನೋ ಒಂದು ರೆಫರೆನ್ಸ್ ಇದೆ ಅಲ್ವಾ. ಸೊ ನೀವು ಇದನ್ನು ಫ್ರೀಕ್ವೆನ್ಸಿ ಅಂತ ಅರ್ಥ ಮಾಡ್ಕೊಬೋದು. ನ್ಯೂಮರಾಲಜಿ ಇಸ್ ಆಲ್ಸೋ ಫ್ರೀಕ್ವೆನ್ಸಿ ಆಫ್ ನಂಬರ್ಸ್ ಅಂತ. ಓಕೆ. ಅಂದರೆ ಈಗ ಒಂದ್ಸಲ ಸಮ್ಟೈಮ್ಸ್ ಅನ್ಸೋದಿಲ್ವಾ, ಅಂದರೆ ಅವರು ಪರ್ಸನ್ಸ್ ಓವರ್ ಥಿಂಕ್ ಮಾಡ್ತಿದ್ದಾರೆ ಅಥವಾ ಓವರ್ ಥಿಂಕ್ ಆಗುತ್ತೆ ಅಂತ? ಓಕೆ ಮೇಡಮ್, ಎಸ್, ಇಟ್ ಮೇ ಬಿ ಒಂದು 2-3% ಪೀಪಲ್ ಇವತ್ತಿಗೂ ಇದ್ದಾರೆ ಮೇಡಮ್. ನಮ್ಗೆ ಏನಾಗುತ್ತೆ ಅಂದರೆ ಕೆಲವೊಂದು ಕಸ್ಟಮರ್ಸು ನಾವು ಹೇಳಿರ್ತೀರಿ ನೋಡಿ, ಇವಾಗ ನಮ್ಮ ಹತ್ರ ಒಂದ್ಸಲಿ ಮೀಟ್ ಮಾಡಿದ್ರೆ ನಾವು ಆದಷ್ಟು ಅವ್ರಿಗೆ ಒಂದು ಇಯರ್ ಫುಲ್ ಇಲ್ಲ ಒಂದು 2-3 ವರ್ಷ ಆಗಷ್ಟು ಇನ್ಫಾರ್ಮೇಷನ್ ನಾವು ಕೊಟ್ಬಿಟ್ಟಿರ್ತೀರಿ. ಬಟ್ ಆದ್ರೂ ಅವರು ಒಂದು 15 ಡೇಸ್ಗೆ ಇಲ್ಲ 1 ಮಂತ್ಗೆ ಸರ್ ಇದು ಹೆಂಗೆ ಅದು ಹೆಂಗೆ ಅಂತ ಮತ್ತೆ ಕನ್ಸಲ್ಟೇಷನ್ ತೊಗೊತಿರ್ತಾರೆ. ಸೊ ಇರ್ತಾರೆ ಮೇಡಮ್, 5 ಬೆರಳು ಒಂದೇ ಥರ ಇರಲ್ಲ. ಬಟ್ ಕೆಲವರು ಓವರ್ ಎಕ್ಸೈಟೆಡ್ ಆಗಿರೋರು ಇರ್ತಾರೆ. ಕೆಲವೊಬ್ಬರಿಗೆ ವ್ಯಾಲಿಡೇಷನ್ ಬೇಕಾಗುತ್ತೆ. ಅಂದರೆ ಸರ್ ನನಗೆ ನಿಮ್ಮ ಹತ್ರ ಬಂದಮೇಲೆ ಒಳ್ಳೇದಾಯಿತು, ಇವಾಗ ನಾನು ಪರವಾಗಿಲ್ಲ ಸರ್ ನಿಮ್ಮ ಕನ್ಸಲ್ಟೇಷನ್ ತೊಗೊತೀನಿ, ಇದನ್ನು ಮಾಡೋದಕ್ಕೆ ಮುಂಚೆ ನಾನು ಒಂದ್ಸಲಿ ಡಿಸ್ಕಸ್ ಮಾಡಬೇಕು, ಇದನ್ನು ಮಾಡೋಕ್ಕೆ ಒಂದ್ಸಲಿ ಡಿಸ್ಕಸ್ ಮಾಡಬೇಕು. ಸೊ ಆ ಥರ ಇರ್ತಾರೆ ಮೇಡಮ್. ಓವರ್ ಇನ್ಫಾರ್ಮೇಷನ್ ಅಂತಲ್ಲ, ಕೆಲವೊಬ್ಬರು ಅವ್ರು ಏನು ಅನ್ಕೊಂತಾರೆ, ನನಗೆ ಒಳ್ಳೇದಾಗಿದೆ, ವೈ ನಾಟ್ ಐಮ್ ಕನ್ಸಲ್ಟಿಂಗ್ ಅಗೇನ್ ಆ್ಯಂಡ್ ಅಗೇನ್, ಅವ್ರು ವೈ ನಾಟ್ ಐಮ್ ಥಿಂಕಿಂಗ್ ಅಗೇನ್ ಆ್ಯಂಡ್ ಅಗೇನ್. ಬಟ್ ಇವತ್ತಿಗೂ ನಾನು ಒಂದು ಹೇಳ್ತೀನಿ ಮೇಡಮ್, ನಿಮ್ಮ ವಿಷಯಕ್ಕೆ ನಾನು ಸ್ವಲ್ಪ ಒಪ್ಕೊತೀನಿ. ನಾನು ಒಂದು ನ್ಯೂಮರಾಲಜಿಸ್ಟ್ ಆಗಿ ಡೈಲಿ ಎಷ್ಟೊಂದು ವಿಷಯನ ನಾನು ನೋಡೋದಿಲ್ಲ ಅಂದರೆ ಕೆಲವೊಂದು ರೆಗ್ಯುಲರ್ ವಿಷಯಕ್ಕೆ. ಈಗ ನಾನು ಇವತ್ತು ರೆಗ್ಯುಲರಾಗಿ ಹೋಗಲೇಬೇಕು ಆಫೀಸ್ಗೆ ಅಂತಂದರೆ ನಾನು ಟೈಮ್ ನೋಡ್ಕೊಂಡೇನು ಹೋಗೋದಿಲ್ಲ. ನಾನು ಆಫೀಸಲ್ಲಿ ದಿನ 10 ಗಂಟೆಗೆ ಇರಬೇಕು ಅಂದರೆ 10 ಗಂಟೆಗೆ ಇರಬೇಕು. ಹಂಗಂತ ರಾವ್ಗಾಲ ಬಂದುಬಿಟ್ಟಿದೆ, ನಾನು ಇವತ್ತು 11:30 ಹೋಗ್ತೀನಿ, ಸೋಮವಾರ 7 ಗಂಟೆಗೆ ರಾವ್ಗಾಲ, 9:30 ಅಂದರೆ 10 ಗಂಟೆಗೆ ಹೋಗ್ತೀನಿ, ಈ ಥರ ನಾನು ಮಾಡೋದಿಲ್ಲ. ಓಕೆ, ಯಾವಾಗ ಯೂಸ್ ಮಾಡ್ತೀನಿ ನ್ಯೂಮರಾಲಜಿ? ಯಾವಾಗ ಅಂದರೆ ಒಂದು ಇಂಪಾರ್ಟೆಂಟ್ ಇವೆಂಟ್ ಇದೆ, ಒಂದು ಇಂಪಾರ್ಟೆಂಟ್ ಶೂಟ್ ಇದೆ, ನಂದೊಂದು ಇಂಪಾರ್ಟೆಂಟ್ ಏನೋ ಒಂದು ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಕರೆಕ್ಟಾಗಿರೋ ನಂಬರ್ಲಿದ್ದೀನ, ನಾನು ಕರೆಕ್ಟಾಗಿರೋ ಕಲರ್ ಡ್ರೆಸ್ ಹಾಕ್ಕೊಂಡಿದ್ದೀನ, ನಾನು ಬೇರೆ ಎಲ್ಲ ನಂದು ಕರೆಕ್ಟಾಗಿದೆಯಾ, ಕಲರ್ಸ್ ಕರೆಕ್ಟಾಗಿದೆಯಾ, ಅಲೈನ್ಮೆಂಟ್ಸ್ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು, ಸೊ ದಟ್ ನನ್ನ ವಿಷಯನೂ ನಾನು ಹೋದಾಗ ನಾನು ಬೆಸ್ಟ್ ಕೊಡಬೇಕು. ಸೊ ಅದಕ್ಕೆ ನಾನು ಅಲೈನ್ಮೆಂಟಲ್ಲಿದ್ದರೆ ನಾನು ಬೆಸ್ಟ್ ಕೊಡ್ತೀನಿ ಅನ್ನೋದು ನನ್ನ ನಂಬಿಕೆ. ಸೊ ಈ ಥರ ಕಾನ್ಸೆಪ್ಟ್ ಮೇಡಮ್. ನೀವು ಫೇಮಸ್ ಆಗಿರೋದೇ ತುಂಬ ಲಾಜಿಕ್ ಆಗಿ ಆನ್ಸರ್ ಕೊಡ್ತೀರಾ ಅನ್ನೋದು. ನಿಮಗೆ ಈ ನ್ಯೂಮರಾಲಜಿ ಯಾಕೆ ಇಂಟ್ರೆಸ್ಟ್ ಬಂತು, ಅದನ್ನು ಕಲಿಬೇಕು ಅನ್ನೋಂಥ ಆಸಕ್ತಿ ಯಾವಾಗ ಹುಟ್ಟಿತು, ಹೇಗೆ ಹುಟ್ಟಿತು? ಮೇಡಮ್ ಫೇಮಸ್ ಎಲ್ಲ ಏನಿಲ್ಲ ನೋಡಿ ಮೇಡಮ್, ನಂದು ಏನಾದರೂ ಅಕಸ್ಮಾತ್ ನೀವು ಹೇಳಿದರೆ ತುಂಬ ಥ್ಯಾಂಕ್ಸ್, ಅದೆಲ್ಲ ದೇವರಿಗೆ ಕ್ರೆಡಿಟ್, ಆ ಥರ ಏನಿಲ್ಲ. ಯಾಕಂದರೆ ನಾವು ಅವರಿಂದ ಕಲ್ತಿರೋದನ್ನು ಹೇಳಿದ್ದು, ಅದೇನು ನಾನೇನು ಹೊಸ್ದಾಗೇನು ಹೇಳಿಲ್ಲ. ಬಟ್ ಲಾಜಿಕ್ ಅನ್ನೋದು ನನಗೆ ತುಂಬ ಇಂಪಾರ್ಟೆಂಟ್ ಮೇಡಮ್ ಲೈಫಲ್ಲಿ. ಯಾಕಂದರೆ ಜನರಿಗೆ ನೋಡಿ ಇವತ್ತು ಏನಾಗ್ತಿದೆ ಅಂದರೆ ನನ್ನ ಹತ್ರ ಇರೋ ಜಾಸ್ತಿ ಬರೋ ಕಸ್ಟಮರ್ಸ್ ಎಲ್ಲ ಒಂಥರ ಯಂಗ್ಸ್ಟರ್ಸ್ ಬರ್ತಾರೆ, ಅದರ ಎಜುಕೇಟೆಡ್ ಕಸ್ಟಮರ್ಸ್ ಫಾರ್ IT ಪೀಪಲ್ ಆ ಥರ. ಸೊ ಬಿಕಾಸ್ ವೆನ್ ದೇ ಕಮ್ ಅಲ್ವಾ, ದೇ ನೀಡ್ ಅ ಲಾಜಿಕ್. ಈಗ ಮುಂಚೆ ಏನಾಗ್ತಿತ್ತು ಅಂದರೆ, ನಾನು ಚಿಕ್ಕ ವಯಸ್ಸಿದ್ದಾಗ ಅಬ್ಸರ್ವ್ ಮಾಡಿದಾಗ ಎಷ್ಟೊಂದು ಸಲ ವಾಸ್ತು ಕನ್ಸಲ್ಟೆಂಟ್ಸ್ನ ನೋಡಿದ್ದೀನಿ, ನ್ಯೂಮರಾಲಜಿಸ್ಟ್ ನೋಡಿದ್ದೀನಿ. ಅವರು ಇದನ್ನು ಹೊಡಿಬೇಕು ಅಂತಾರೆ. ಇದನ್ನು ಹೊಡಿಬೇಕಂದ್ರೆ ಏನಕ್ಕೆ ಹೊಡಿಬೇಕು ಅಂತ ಯಾರು ಹೇಳಲ್ಲ. ಓಕೆ, ಇವಾಗ ನಾನು ನಿಮಗೆ ಮೇಡಮ್ ಹಿಂಗಿದೆ, ಈ ಥರ ವಿಷಯಕ್ಕೆ ಹಿಂಗೆ ಹೊಡಿಬೇಕು, ಇದು ಸೈನ್ಸ್ ಪ್ರಕಾರ ಈ ಥರ ಅಂದಾಗ ಎಸ್, ಅವರು ಸೈನ್ಸ್ ಓದಿದ್ದಾರೆ ಆಯಿತಾ. ಸೊ ಅದ್ರ ಪ್ರಕಾರ ಹಂಗೆ ಅಂತಂದಾಗ ದೇ ವಿಲ್ ಅಕ್ಸೆಪ್ಟ್. ಈಗ ನಾನು ಎಷ್ಟೊಂದು ಸರಿ ನ್ಯೂಮರಾಲಜಿ ಈ ನಂಬರ್ ಅಂದರೆ ಹಿಂಗೆ, ಈ ನಂಬರ್ ಇದ್ದರೆ ಈ ಲೆಟ್ರ್ ಅಂದರೆ ಹಿಂಗೆ ಅಂದಾಗ, ಹೌದಲ್ವಾ ನನ್ನ ಲೆಟ್ರ್ ಹಿಂಗೆ ಅಲ್ವಾ, ಅದಕ್ಕೆ ನೀವು ಹೇಳ್ತಿರೋದು ಕರೆಕ್ಟು ಸರ್. ಅಂದರೆ ನಾನು ಮಾಡಿರೋ ರಿಸರ್ಚ್ ಅದು. ಆ್ಯಂಡ್ ಆಲ್ಸೋ ಐ ಹ್ಯಾವ್ ಅಪ್ಲೈಡ್ ಸೈನ್ಸ್ ಬೀಯಿಂಗ್ ಅನ್ ಇಂಜಿನಿಯರಿಂಗ್ ಸ್ಟೂಡೆಂಟು. ಲಾಜಿಕ್ ಈಸ್ ವೆರಿ ಇಂಪಾರ್ಟೆಂಟ್, ಅದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜನರಿಗೆ ಅದು ಕೊಟ್ಟಾಗ ಅಕ್ಸೆಪ್ಟೆನ್ಸ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಅಂದರೆ ನೀವು ಇಂಟ್ರೆಸ್ಟೆಡ್ ಇದ್ರಿ, ಅದಾದಮೇಲೆ ನೀವು ಅದನ್ನು ಕಲಿಬೇಕು ಅಂತ ಹೌದು ಮೇಡಮ್. ಇದು ಹೆಂಗೆ ಇಂಟ್ರೆಸ್ಟ್ ಬಂತು ಅಂತಂದರೆ, ಒಂದು ಲೈಫಲ್ಲಿ ನಡೆದಿದ್ದು ಒಂದು ತುಂಬ ಇಂಪಾರ್ಟೆಂಟ್ ಘಟನೆ, ಆಮೇಲೆ ನನ್ನದೊಂದು ಫ್ರೆಂಡ್ಸ್ ಒಬ್ಬರು ಪ್ರೇರೇಪಣೆ. ಲೈಫಲ್ಲಿ ಇಂಪಾರ್ಟೆಂಟ್ ಘಟನೆ ನಡೆದಿದ್ದೇನೆಂದರೆ, ನಾನು ಇದು ಇಯರ್ 1998-1999 ಆ ಟೈಮಲ್ಲಿ ಒಬ್ಬರು ಆಸ್ಟ್ರಾಲಜರ್ನ ಮೀಟ್ ಮಾಡ್ತೀನಿ. ಅನ್ಫಾರ್ಚುನೇಟ್ಲಿ ಆಸ್ಟ್ರಾಲಜರ್ ಇಲ್ಲ ಇವಾಗ. ಅವರು ನನ್ನ ಒಂದು ಜಾತಕನ ನೋಡಿಬಿಟ್ಟು ನಿಮ್ಮ ತಾಯಿಗೆ ಶಾರ್ಟ್ ಲೈಫ್ ಇರುತ್ತೆ ಅಂತ ಹೇಳಿರ್ತಾರೆ. ಸೊ ಅವ್ರು ಹೇಳ್ದಂಗೆ ಒಂದು ಸ್ವಲ್ಪ ವರ್ಷಗಳಲ್ಲಿ ನಮ್ಮ ತಾಯಿ ತೀರ್ಕೊಂಡ್ಬಿಡ್ತಾರೆ. ತೀರ್ಕೊಂಡಾದ್ಮೇಲೆ ಮತ್ತೆ 6 ಮಂತ್ಸ್ ಆದಮೇಲೆ ಅವ್ರನ್ನ ಮೀಟ್ ಮಾಡ್ತೀನಿ. ಹಿ ಅಕ್ಯುರೇಟ್ಲಿ ಪ್ರೆಡಿಕ್ಟೆಡ್ ದಟ್ ಯುವರ್ ಮದರ್ ಶುಡ್ ಆಫ್ಟರ್ ತೀರ್ಕೊಂಡು ಒಂದು 6 ಮಂತ್ಸ್ ಆದಮೇಲೆ ಮೀಟ್ ಮಾಡಿರ್ತೀನಿ ಅವ್ರನ್ನ. ಅವರು ನಿಮ್ಮ ತಾಯಿ ಆ್ಯಕ್ಯುರೇಟ್ಲಿ August 1st August 8th ಒಳಗಡೆ ನಿಮ್ಮ ತಾಯಿ ತೀರ್ಕೊಂಡಿರ್ತಾರೆ ನೋಡಿ ಅಂತ. ಅಂದರೆ 6 ಮಂತ್ಸ್ ಆದಮೇಲೆ ಆ್ಯಕ್ಯುರೇಟ್ಲಿ ಹೇಳ್ತಾರೆ. ಸೊ ನನಗೊಂಥರ ಫ್ಯಾಸಿನೇಷನ್ ಆಗಿಬಿಡುತ್ತೆ, ಏನಪ್ಪ ಇಷ್ಟು ಆ್ಯಕ್ಯುರೇಟಾಗಿ ಹೇಳಿದ್ರಲ್ಲ ಇವರು, ಹೇಗೆ ಹೇಳಿದ್ರು ಅಂತ ಒಂಥರ ಶಾಕ್ ಅಲ್ವಾ ನಿಮಗೆ. ಅದನ್ನು ಅವ್ರು ಪ್ರೆಡಿಕ್ಟು ಮಾಡಿದ್ರಿರ್ತಾರೆ ನಿಮ್ಮ ತಾಯಿ ಜಲ್ದಿ ತೀರ್ಕೊಂಡ್ಬಿಡ್ತಾರೆ ಅಂತ. ಸೊ ನನಗೆ ಅದು ಕುತೂಹಲ ಕಾಡಿ ನಾನು ಆವಾಗ ಅವ್ರನ್ನ ತುಂಬ ಫಾಲೋ ಮಾಡಿರ್ತೀನಿ. ದೆನ್ ಅಗೇನ್ ಹಿ ವಿಲ್ ಪ್ರೆಡಿಕ್ಟ್ ಫಾರ್ ಮೀ.
ಇವೊಂದು ನೀನು ಇಂಜಿನಿಯರಿಂಗ್ ಓದಿ ನೀನು ಎಲೆಕ್ಟ್ರಾನಿಕ್ಸ್ ಅದೆಲ್ಲ ಮಾಡಿದ್ರು ನೀನು ಒಂದು ದಿವಸ ಒಂದು ಒಳ್ಳೆ ಫೇಮಸ್ಸು ನ್ಯೂಮರಾಲಜಿಸ್ಟ್ ಮತ್ತು ವಾಸ್ತು ಕನ್ಸಲ್ಟ್ ಆಗ್ತೀವಿ, ಅದ್ರ ಮೇಲೆ ಫೋಕಸ್ ಮಾಡು ಅಂತ ಹೇಳಿರ್ತಾರೆ. ಸೊ ಹಾಗಾಗಿ ಅವರ ಒಂದು ಪ್ರೇರೇಪಣೆಯಿಂದ ನ್ಯೂಮರಾಲಜಿ ಬುಕ್ಸು, ವಾಸ್ತು ಬುಕ್ಸು, ಆಮೇಲೆ ಅದ್ರ ಬಗ್ಗೆ ಕಲಿಯೋದು ಅದನ್ನೆಲ್ಲ ಸ್ವಲ್ಪ ಮಾಡಿರ್ತೀನಿ. ಹಾಗೆ ಹೋಗ್ತಾ ಹೋಗ್ತಾ ಇವಾಗ ಇಂಟ್ರೆಸ್ಟ್ ಜಾಸ್ತಿ ಆದಾಗ ಅಲ್ವಾ, ಈಗ ನಾವು 3 Idiots ಮೂವಿಲಿ ಏನು ಮಾಡ್ತಾರೆ ಹೇಳಿ, ಅವ್ರು ಇಂಜಿನಿಯರಿಂಗ್ IIT ಓದಿದ್ರು ಅವ್ನು ಫೋಟೋಗ್ರಫಿ ಇಷ್ಟ ಅಂತ ಅವ್ನು ಫೋಟೋಗ್ರಫಿಗೆ ಹೋಗಿರ್ತಾರೆ, ಇನ್ನೊಬ್ರು ಬೇರೆನೋ ಇಷ್ಟ ಸೈನ್ಸ್ ಇಷ್ಟ ಅಂತ ಮಾಡಿರ್ತಾರೆ. ಸೊ ಇದೊಂದು ಪ್ಯಾಷನ್ನು ಮತ್ತು ಇಷ್ಟ ತನಕ ಮಾಡ್ಕೊಂಬಿಟ್ಟಿದ್ದಕ್ಕೆ ಇದೊಂಥರ ಆ ಥರ ಒಂದು ಹಾಬಿಯಾಗಿ ಬಂದಿದೆ ಮೇಡಮ್. ನೈಸ್. ಈ ಮೂಲಾಂಕ ಮತ್ತು ಭಾಗ್ಯಾಂಕ ಅಂತ ಹೇಳಿದ್ರಲ್ಲ, ಏನಿದು ಅಂದರೆ ಅದರ ಅರ್ಥ ಹೇಳೋದು ಅಂದರೆ? ಮೇಡಮ್ ನಾನು ಅವಾಗಲೇ ಹೇಳಿದ್ನಲ್ಲ ನಿಮಗೆ ಸ್ಟಾರ್ಟಿಂಗಲ್ಲೇ, ಬರ್ತ್ ನಂಬರ್ ಆ್ಯಂಡ್ ಡೆಸ್ಟಿನಿ ನಂಬರ್. ಸೊ ಡೇಟ್ ಆಫ್ ಬರ್ತ್ದು ಫಸ್ಟ್ ನಂಬರ್ ಬಂದ್ಬಿಟ್ಟು ಮೂಲಾಂಕ, ಡೇಟ್ ಆಫ್ ಬರ್ತ್ನ ಕೂಡಿಸಿದ್ರೆ ಭಾಗ್ಯಾಂಕ. ಅದೇ ಎಲ್ಲ ನಂಬರ್ಸನ್ನ ಕೂಡಿಸಿದ್ರೆ ಭಾಗ್ಯಾಂಕ, ಒಂದು ನಂಬರ್ ಮಾತ್ರ ಕೂಡಿಸಿದ್ರೆ ಅದು ಮೂಲಾಂಕ. ಫಸ್ಟ್ 2 ನಂಬರ್ಸ್, ಇವಾಗ 1 to 31 ಅಲ್ಲಿ ಏನು ಡೇಟ್ಸ್ ಬರುತ್ತೋ ಅದನ್ನ ಮೂಲಾಂಕ ಅಂತೀರಿ, ಟೋಟಲ್ ಕೂಡಿಸಿದಾಗ ಭಾಗ್ಯಾಂಕ ಅಂತಾರೆ. ಸೊ ಅದ್ರ ಬೇಸ್ ಮೇಲೆ ಕ್ಯಾರೆಕ್ಟರಿಸ್ಟಿಕ್ಸ್ನ ಡಿಫೈನ್ ಮಾಡ್ತೀರಿ. ಈಗ ಒಂದು ನಾರ್ಮಲ್ ಈಗ ನಂಬರ್ 2 ಅಂತ ಹೇಳಿದಾಗ ಅದು ಯಾವ ಥರ ನೀವು ಆ ಕ್ಯಾರೆಕ್ಟರಿಸ್ಟಿಕ್ ಅನ್ನು ಹೇಳ್ತೀರಾ ನೀವು? ನೋಡಿ ಇವಾಗ ನಿಮಗೆ ಎಲ್ಲಾನು ಒಂದು ಪ್ಲಾನೆಟ್ಸ್ಗೆ ಹೋಲಿಸ್ತಾರೆ ನೋಡಿ. ಇವಾಗ 2 ಅಂದರೆ ಮೂನ್ ಪ್ಲಾನೆಟ್ಗೆ ನಾವು ಹೋಲಿಸ್ತೀರಿ ನೋಡಿ. 2 ಇರೋರಿಗೆ ಒಂದು ನಾವೇನಂತೀರಿ ಅಂದರೆ ಸೈನ್ಸ್ ಪ್ರಕಾರ ಏನು ಹೇಳ್ತೀರಿ, ನೀವು ಲಾಜಿಕ್ ಅಂದರೆ ಒಂದು ಲಾಜಿಕ್ ಹೇಳ್ತೀವಿ ನೋಡಿ. ಮೂನ್ ಚೇಂಜಸ್ ಇಟ್ ಶೇಪ್ ಎವ್ರಿ 2.25 ಡೇ. ಅದೇ ಥರ ಯಾರ್ಯಾರು 2 ಬಾರ್ನ್ಸ್ ಇರ್ತಾರೆ, 2, 11, 20, 29 ಇರ್ತಾರಲ್ಲ, ಅವರೆಲ್ಲ ಅವ್ರ ಥಾಟ್ಸ್ ಎಲ್ಲ ಎವ್ರಿ 2.5 ಡೇಸ್ಗೆ ಚೇಂಜ್ ಆಗ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಇವತ್ತೇನೋ ಒಂದು ಡಿಸಿಷನ್ ತೊಗೊಂಡಿರ್ತಾರೆ, ಒಂದು 2-3 ಡೇಸ್ ಆದಮೇಲೆ ಇಲ್ಲ ಬೇಡ ಹಿಂಗೆ ಮಾಡೋದು ಬೇಡ ಹಿಂಗೆ ಮಾಡೋಣ ಅಂತಾರೆ, ಆಮೇಲೆ 3 ಡೇಸ್ ಆದಮೇಲೆ ಹಿಂಗೆ ಮಾಡೋದು ಬೇಡ ಹಿಂಗೆ ಮಾಡೋಣ ಅಂತಾರೆ. ಸೊ ಈ ಥರ ಒಂದು ಕ್ಯಾರೆಕ್ಟರಿಸ್ಟಿಕ್ ಅದು ಅವ್ರದ್ದು. ಸೊ ಆ ನೇಚರ್ ಹಂಗಿರುತ್ತೆ ಅಂತ ಅರ್ಥ. ಓಕೆ, ಆ ಥರ ಒಂದೊಂದು ಇದು ಆ ಥರ ತುಂಬ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ನಾನು ಜಸ್ಟ್ ಒಂದು ಎಕ್ಸಾಂಪಲ್ಗೆ ನಿಮ್ಗೆ ಹೇಳಿದೆ. ಈ ಜ್ಯೋತಿಷ್ಯ ಮತ್ತು ನ್ಯೂಮರಾಲಜಿ ಏನಾದರೂ ಕನೆಕ್ಷನ್ ಇದೆಯಾ? ಓಕೆ ನೋಡಿ, ಇವನ್ ದೋ ಇಟ್ ಇಸ್ 2 ಡಿಫ್ರೆಂಟ್ ಸೈನ್ಸಸ್. ನಾನು ಎಷ್ಟೊಂದು ಫೋರಮ್ಸಲ್ಲಿ ಏನು ಹೇಳಿದ್ದೀನಿ ಅಂದರೆ ಆಸ್ಟ್ರಾಲಜಿ ಇಸ್ ಅ ಮದರ್ ಸೈನ್ಸ್ ಅಂತ ನಾವು ಹೇಳ್ತೀರಿ. ಯಾಕಂದರೆ ಮೂಲ ಒಂದು ಇದು, ಯಾಕಂದರೆ ಇವನ್ ನಾವೇನು BC ನಾನು ನ್ಯೂಮರಾಲಜಿ ಬಗ್ಗೆ ಎಷ್ಟೊಂದು ಹೇಳಿದ್ನೋ ಅದಕ್ಕಿಂತ ಹಿಂದ್ಗಡೆ ಆಸ್ಟ್ರಾಲಜಿ ರೂಟ್ಸ್ ಇದೆ. ಬಟ್ ಕನೆಕ್ಷನ್ ಅನ್ನೋದು ನನ್ನ ಪ್ರಕಾರ ಏನಿಲ್ಲ. ಇಟ್ಸ್ 2 ಡಿಫ್ರೆಂಟ್ ಥಿಯರೀಸ್ ಆಲ್ ಟುಗೆದರ್. ಬಟ್ ಒಂದು ಜನಕ್ಕೆ ಅರ್ಥ ಆಗಲಿಕ್ಕೆ ಹೇಳ್ತೀನಿ ಅಂದರೆ, ನಾನು ಎಷ್ಟೊಂದು ಸಲ ಇದನ್ನು ಹೇಳಿದ್ದೀನಿ. ಒಂದು ಕಾರ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ ಅಂದರೆ, ಇಂಜಿನ್ ಬಂದುಬಿಟ್ಟು ಆಸ್ಟ್ರಾಲಜಿ, ಆಕ್ಸಿಲೇಟರ್ ಬಂದುಬಿಟ್ಟು ನ್ಯೂಮರಾಲಜಿ. ಸೊ ಫಾರ್ ಎಕ್ಸಾಂಪಲ್ ಇವಾಗ ನಾವು ಕಾರ್ ಇಂಜಿನ್ ತುಂಬ ಚೆನ್ನಾಗಿದೆ, ನಾವು ಆಕ್ಸಿಲೇಟರ್ನ 100% ಓದಿದ್ರೆ ಕಾರು ಟಾಪ್ ಸ್ಪೀಡಲ್ಲಿ ಓಡುತ್ತೆ ಅಂತ ಹೇಳ್ತೀರಲ್ವಾ. ಸೊ ಅದೇ ಥರ ನೀವೊಂದು ಒಳ್ಳೆ ನ್ಯೂಮರಾಲಜಿಸ್ಟ್ನ ಮೀಟ್ ಮಾಡಿ ನೀವು ನಿಮ್ಮದು ನೇಮ್ ಕರೆಕ್ಟ್ ಚೆಕ್ ಮಾಡಿಸ್ಕೊಂಡು, ಇಲ್ಲ ಕರೆಕ್ಷನ್ ಏನಾದ್ರು ಮಾಡಿಸ್ಕೊಂಡು, ನಿಮ್ಮ ಮೊಬೈಲ್ ನಂಬರು ಎಲ್ಲನೂ ಒಂದು ಅಲೈನ್ಮೆಂಟ್ ಅಂತ ನಾನು ಸ್ಟಾರ್ಟಿಂಗಲ್ಲಿ ಏನು ಹೇಳಿದ್ನೋ ಈ ಪಾಡ್ಕಾಸ್ಟಲ್ಲಿ ಅದೆಲ್ಲ ಮಾಡಿಸ್ಕೊಂಡಿದ್ದೀರಾ ಅಂತಂದರೆ ನಿಮ್ಮ ಆಕ್ಸಿಲೇಷನ್ ಒಂದು 80-85% ಒತ್ತಿದ್ದೀರಾ ಅಂತ. ಸೊ ಅಕಸ್ಮಾತ್ ನಿಮ್ಮ ಇಂಜಿನ್ ಚೆನ್ನಾಗಿದೆ, ನಿಮ್ಮ ಟೈಮ್ ಚೆನ್ನಾಗಿದೆ ಆಸ್ಟ್ರಾಲಜಿ ಪ್ರಕಾರ. ಸೊ ವಿಚ್ ಮೀನ್ಸ್ ಗಾಡಿ ಟಾಪ್ ಸ್ಪೀಡಲ್ಲಿ ಓಡುತ್ತೆ. ಸಪೋಸ್ ನಿಮ್ಮ ಟೈಮ್ ಚೆನ್ನಾಗಿದೆ ಬಟ್ ಈ ಅಲೈನ್ಮೆಂಟೇ ಇಲ್ಲ ನಿಮ್ಮದು, ಸ್ಟಿಲ್ ಏನಾಗುತ್ತೆ ಅಂದರೆ ಓಕೆ ಒಂದು 30% ಅಲೈನ್ಮೆಂಟ್ ಇದೆ, ಸ್ಟಿಲ್ ಓಡುತ್ತೆ ಗಾಡಿ, ಓಡಲ್ಲ ಅಂತಲ್ಲ. ಬಟ್ ಈ ಅಲೈನ್ಮೆಂಟ್ ಇದ್ರೆ ಹೆಂಗೆ ಓಡುತ್ತೆ, ಅಲೈನ್ಮೆಂಟ್ ಇಲ್ಲದೆ ಹೆಂಗೆ ಓಡುತ್ತೆ. ಆಯ್ತು ಒಂದು ನೆಗೆಟಿವ್ ಎಕ್ಸಾಂಪಲು, ಟೈಮ್ ಚೆನ್ನಾಗಿಲ್ಲ ಒಂದು, ಪಾಪ ಒಂದು ಆಕ್ಸಿಲೇಷನು ಇಲ್ಲ. ಸೊ ಗಾಡಿ ಅಟ್ಲೀಸ್ಟ್ 40 ಸ್ಪೀಡಲ್ಲಿ ಓಡೋ ಬದಲು ಕುಗ್ಬಿಡುತ್ತೆ. ಓಕೆ, ಸೊ ಹೀಗೆ ನ್ಯೂಮರಾಲಜಿನ ನೀವು ತೊಗೊಬೇಕು. ಆಮೇಲೆ ಕನೆಕ್ಷನ್ ಅನ್ನೋದು ಇಷ್ಟೇ, ಬಟ್ ಬಿಟ್ರೆ ಇಟ್ಸ್ 2 ಡಿಫ್ರೆಂಟ್ ಸೈನ್ಸಸ್. ಈ ನಂಬರ್ ಅಂತ ಹೇಳಿದಾಗ ತುಂಬ ಎಲ್ರಿಗೂ ಗೊತ್ತಿರೋದು ಈಗ 11 ಆಮೇಲೆ 222 ಆ ಥರ ನೋಡಿದ್ರೆ ಅದು ಒಳ್ಳೇದಂತೆ, ಆಮೇಲೆ 55 ಈ ಥರದ್ದು ಗುಡ್ ನಂಬರ್ಸ್ ನೋಡಿದ್ರೆ ಅದೇನೋ ಒಳ್ಳೇದಾಗುತ್ತೆ ಅನ್ನೋದು. 11 ಅಂತೂ ತುಂಬ ಜನ ಬಿಲೀವ್ ಮಾಡೋದು. ಇದಕ್ಕೂ ಅದಕ್ಕೆ ಏನಾದರೂ ಕನೆಕ್ಷನ್ಸ್? ಓಕೆ ಮೇಡಮ್, ಇದು ನ್ಯೂಮರಾಲಜಿ ಅಲ್ಲ, ಇದನ್ನ ಏಂಜಲ್ ನಂಬರ್ಸ್ ಅಂತ ಸಪರೇಟ್ ಇದಿದೆ. ಸೊ ಇದು ನ್ಯೂಮರಾಲಜಿಗೆ ಸಂಬಂಧಪಡಲ್ಲ. ಸೊ ಇದು ಇವಾಗ ಹೇಗೆ ನಾವು ಜ್ಯೋತಿಷ್ಯದಲ್ಲಿ ಕನಸಿನ ಫಲಗಳು ಅಂತ ಹೇಳ್ತಾರೆ, ಈ ಕನಸಲ್ಲಿ ಇದು ಕಾಣಿಸಿದ್ರೆ ಗೂಬೆ ಕಾಣಿಸಿದ್ರೆ ಏನು, ಇದನ್ನು ಕಾಣಿಸಿದ್ರೆ ಏನು ಅಂತ, ಇದೇ ಥರ ಒಂದು ಏಂಜಲ್ ನಂಬರ್ಸ್ ಅಂದರೆ ಇವಾಗ 11 ನೋಡ್ತು ಅಂತಂದರೆ ನೀವೊಂದು ಏಂಜಲ್ ಏನೋ ನಿಮ್ಗೆ ಬ್ಲೆಸ್ ಮಾಡ್ತಾ ಇದ್ದಾರೆ ಅಂತ ಒಂದು ಅರ್ಥ. ಸೊ ನೀವು ಆ ಟೈಮಲ್ಲಿ ನೀವೇನೇ ಕೇಳ್ಕೊಂಡ್ರು ಆ ಟೈಮಲ್ಲಿ ಒಂದು ಗೋಲ್ಡನ್ ಟೈಮ್ ಅಂತ ಹೇಳ್ತಾರೆ. ಸೊ 11 ನೀವು ನೋಡಿದ ತಕ್ಷಣ ಆ ಟೈಮಲ್ಲಿ ನೀವೇನಾದರೂ ಪ್ರೇ ಮಾಡಿದಾಗ ನಿಮ್ಮ ಏಂಜಲ್ಸ್ ಬ್ಲೆಸ್ ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ. ಓಕೆ ನೋಡಿ, ಕೆಲವೊಬ್ಬರಿಗೆ ಅದು ಎಷ್ಟೊಂದು ಸಲ ಮಾಡ್ಕೊಂಡಿದ್ದಾರೆ, ಅದು ಆಗಿದೆ ನೋಡಿ. ಇವಾಗ ಏನಂದರೆ ಇದೊಂಥರ ಈ ಲಾಜಿಕ್ ಈ ಥರ ನೋಡಿ, ಪ್ಲಸಿಬೋ ಸೈನ್ಸಸ್ ಅಂತ ನಾವು ಹೇಳ್ತೀರಿ, ಇದನ್ನು ಬೇರೆ ಥರ ಮೈಂಡ್ಸೆಟ್ ಸೈನ್ಸ್ ಅಂತ. ಬಟ್ ಇದನ್ನು ನಾವು ಪೀಪಲ್ ವಾಂಟ್ ಲಾಜಿಕಲ್ ಒಂದು ವಿಷಯ ಹೇಳ್ತೀನಿ ನೋಡಿ. ಹಾರ್ವರ್ಡ್ ಯೂನಿವರ್ಸಿಟಿ ರೀಸೆಂಟಾಗಿ ಏನು ಹೇಳ್ತು ಅಂತಂದರೆ ಮೈಂಡ್ ಇಸ್ ಎವ್ರಿಥಿಂಗ್ ಅಂತ. ನಾನು ಹೊರದೇಶದಲ್ಲಿದ್ದಾಗ ಒಂದ್ಸಲಿ ಒಂದು ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ ಏನಾಯಿತು, ಒಂದು ಪರ್ಸನ್ ಮೇಲೆ ಈ ತಲೆ ಮೇಲೆಲ್ಲ ಸೈಂಟಿಫಿಕ್ ಪ್ರೋಬ್ಸ್ ಹಾಕಿದರು. ಒಂದು ಹೊರದೇಶದಲ್ಲಿ ಎಲ್ಲ ಬಾಡಿಯಲ್ಲಿ ಸಿಗ್ನಲ್ಸ್ ತೊಗೊಳೋದಕ್ಕೆ. ಸಿಗ್ನಲ್ಸ್ ತೆಗೆದು ನಾನು ಹೇಳ್ತಾ ಇರೋದು 2012 ಅರೌಂಡಲ್ಲಿದ್ದಾಗ ನಾನು ನೋಡಿ, 2014 ನೋಡಿದ್ದನ್ನು. ಸೊ ನೋಡಿದಾಗ ನಾನು ಆ ರಿಸರ್ಚ್ ಸೆಂಟ್ರ್ ಇತ್ತು ಬೇರೆ ದೇಶದಲ್ಲಿ. ನಾನು ಏನು ಸರ್ ಇದೆಲ್ಲ ಏನು ಮಾಡ್ತಾಯಿದ್ದಾರೆ ಅಂತಂದರೆ, ಇವರೊಂದು ಅಥ್ಲೀಟು, ಇವ್ರಿಗೆ ನಾವು ಏನು ಹೇಳ್ತಾ ಇದ್ದೀರಿ ಅಂತಂದರೆ, ನೀವು ಅವರು ಒಂದು ಸಪೋಸ್ ಒಂದು 100 ಮೀಟರ್ಸ್ ರೇಸ್ ಓಡ್ತಾ ಇದ್ದಾರೆ ಅಂತಂದರೆ ನೀವು ಆ ರೇಸ್ನ ಮೈಂಡಲ್ಲೇ ಓಡಿ ಆ್ಯಸ್ ಇಫ್ ಯು ಆರ್ ವಿನ್ನಿಂಗ್.
ಸೊ ಅದೇನಾಗುತ್ತೆ ಅಂದರೆ ಆ ಮೈಂಡಿಂದ ಓಡುವಾಗ ಆ ಸಿಗ್ನಲ್ಸ್ನ ಇವರು ಕ್ಯಾಚ್ ಮಾಡ್ತಾ ಇದ್ದಾರೆ. ಅಂದರೆ ಇವ್ರು ವಿನ್ ಆದಾಗ ಇವ್ರ ಬಾಡಿ ಹೆಂಗೆ ರಿಯಾಕ್ಟ್ ಆಗುತ್ತೆ ಅನ್ನೋದು ಒಂದು ಸಿಗ್ನಲ್ನ ಕ್ಯಾಚ್ ಮಾಡ್ತಾರೆ. ಯಾವಾಗ ಆ ಸಿಗ್ನಲ್ನ ಹಂಗೆ ಕ್ಯಾಚ್ ಮಾಡ್ತಾರೋ ಅದನ್ನು ಪ್ಯಾಟರ್ನ್ನ ಅಬ್ಸರ್ವ್ ಮಾಡ್ಕೊತಾರೆ. ಸೊ ದೆನ್ ಅವ್ರು ಏನು ಹೇಳ್ತಾರೆ ಅಂತಂದರೆ ನಿಮ್ಮ ಬಾಡಿ ಆಮೇಲೆ ನೆಕ್ಸ್ಟು ಓಡಿಸ್ತಾರೆ ಅವ್ರನ್ನ. ಓಡಿದಾಗ ಅವ್ರ ಬಾಡಿ ಪ್ಯಾಟರ್ನ್ ಹೆಂಗಿದೆ ಅಂತ. ಸೊ ಅದ್ರ ಪ್ರಕಾರ ಅವ್ರದ್ದು ಏನೋ ಒಂದು ಮಾಡ್ಯೂಲಲ್ಲಿ ಇದನ್ನು ಚೇಂಜಸ್ ಹೇಳ್ತಾರೆ. ನೋಡು ಓಡುವಾಗ ಈ ಥರ ಮೈಂಡ್ ಸೆಟ್ ಇಟ್ಕೊಂಡು ಓಡು. ಆಮೇಲೆ ಅದನ್ನು ಪ್ರಾಕ್ಟೀಸ್ ಮಾಡಿಸ್ತಾರೆ. ಸೊ ಅದನ್ನು ನೋಡಿ ಏನು ಹೇಳ್ತಾರೆ ಅಂದರೆ ವೆನ್ ಯು ಆರ್ ದೇರ್ ಇನ್ ದ ಮೈಂಡ್ ದ ಬಾಡಿ ವಿಲ್ ಫ್ಲೋ ಅಲಾಂಗ್ ಅಂತ ಹೇಳ್ತಾರೆ. ಸೊ ಅಂದರೆ ಅವನಿಗೆ ವಿನ್ ಆಗೋದಕ್ಕೆ ಬರೀ ಅವನು ಪ್ರಾಕ್ಟೀಸ್ ಮಾಡಿ ಅವನು ಇಷ್ಟು ಸೆಕೆಂಡ್ಸ್ ಓಡೋದು ತುಂಬ ಇಂಪಾರ್ಟೆಂಟ್ ಆದರೂ ಅವ್ನ ಮೈಂಡೂ ಇಂಪಾರ್ಟೆಂಟ್ ಆಗುತ್ತೆ. ಆ ಮೈಂಡಲ್ಲಿ ಆ ಮೊಮೆಂಟಲ್ಲಿ ಅವನಿಗೆ ಮೈಂಡ್ ಸೆಟ್ ಹೇಗಿದೆ ಅಂತ. ಫಾರ್ ಎಕ್ಸಾಂಪಲ್ ಇವಾಗ ನಾವು ವರ್ಲ್ಡ್ಸ್ ಫಾಸ್ಟೆಸ್ಟ್ ರನ್ನರ್ ತೊಗೊಂಡ್ರು ಅವ್ರು ಮುಂಚೆ ಎಲ್ಲ ಓಡಿರೋ ರೇಸಲ್ಲಿ ಸೆಕೆಂಡು ಬಂದಿದ್ದಾರೆ, ಥರ್ಡು ಬಂದಿದ್ದಾರೆ. ಸೊ ಹಂಗಂತ ಅವ್ರ ಹತ್ರ ಫಿಸಿಕಲ್ ಸ್ಟ್ಯಾಮಿನಾ ಅವತ್ತು ಇರಲಿಲ್ಲ ಇಲ್ಲ ಅಂತಲ್ಲ. ನೋಡಿ ಎಷ್ಟೊಂದು ಸಲ ಹೆಂಗಾಗುತ್ತೆ ಅಂದರೆ ನೀವು ಒಂದು ದಿವಸ ಬೆಳಗ್ಗೆ ಎದ್ದಾಗ ಫ್ರೆಶ್ ಆಗಿ ಹೇಳ್ತೀರಾ, ಒಂದೊಂದ್ಸಲ ಎದ್ದಾಗ ಒಂದು ಸ್ವಲ್ಪ ಲೇಸಿನೆಸ್ಸಲ್ಲಿ ಇರುತ್ತೆ. ಬಟ್ ಆ ಲೇಸಿನೆಸ್ ಇದ್ರೂ ನೀವೇನಾದರೂ ಮೈಂಡ್ ಸೆಟ್ ಕರೆಕ್ಷನ್ ಮಾಡ್ಕೊಂಬಿಟ್ರೆ ಯುಲ್ ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಸಡನ್ನಾಗಿ ಬೆಳಗ್ಗೆ ನಾವು ಆ ಥರ ಒಂದು ಲೇಸಿನೆಸ್ ಮೂಡಿದಾಗ ನಮಗೊಂದು ಅಪ್ಲಿಫ್ಟ್ ಮಾಡೋ ಥರ ಒಂದು ಹಾಡುಗಳು ಹಾಕ್ಕೊಂತೀರಿ. ಅವಾಗ ಏನಾಗುತ್ತೆ ಆಟೋಮೆಟಿಕ್ಲಿ ಒಂದು 10 ನಿಮಿಷದಲ್ಲಿ ನಾವು ಮೈಂಡ್ ಸೆಟ್ ಚೇಂಜ್ ಆಗಿಬಿಡುತ್ತೆ. ಆ ಥರ ನಾವು ಮಾಡ್ಕೊಂಡ್ರೆ ಒಂದು ಸೆಲ್ಫ್. ಬಟ್ ಅವರು ಅದನ್ನು ಸೈಂಟಿಫಿಕ್ ಪ್ಯಾಟರ್ನ್ಸಲ್ಲಿ. ಸೊ ಇದನ್ನು ನಾನು ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂತಂದರೆ ಮೈಂಡ್ ಸೆಟ್ ಇಸ್ ಎವ್ರಿಥಿಂಗ್ ಟುಡೇ ಅಂತ. ಸೊ ವಿಚ್ ಮೀನ್ಸ್ ಇವತ್ತು ನೀವು ಡಿಸೈಡ್ ಮಾಡಿದ್ರೆ ನೀವು ಅಚೀವ್ ಮಾಡ್ಬೋದು ಅಂತ. ನೋಡಿ ಮೊನ್ನೆ ಒಂದು ಯಾವುದೋ ಒಂದು ರೀಲಲ್ಲಿ ನೋಡ್ತಾ ಇದ್ದೆ, ನನಗೆ ಸ್ವಲ್ಪ ಹೆಸರು ನೋಟ್ ಮಾಡಲಿಲ್ಲ ಬಟ್ ಹೇಳ್ತೀನಿ. ಯಾರೋ ಒಬ್ಬ 1 ವರ್ಷದಲ್ಲಿ ಎಷ್ಟೋ ಲಕ್ಷ ಕೋಟಿ ಅರ್ನ್ ಮಾಡಿದ್ದಾನೆ ಅಂತ. 1 ವರ್ಷದಲ್ಲಿ, ನಾಟ್ ಇವನ್ 1 ಇದಲ್ಲ. ಯಾರೋ ಇವತ್ತು 1 ವರ್ಷದಲ್ಲಿ 3 ಲಕ್ಷ ಪ್ಯಾಕೇಜು 5 ಲಕ್ಷ ಪ್ಯಾಕೇಜ್ ಅರ್ನ್ ಮಾಡೋದಕ್ಕೇ ಎಷ್ಟೊಂದು ಕಷ್ಟಪಡ್ತಾರೆ. ಯಾರೋ ಒಬ್ಬ 1 ವರ್ಷದಲ್ಲಿ ಇಷ್ಟೋ ಲಕ್ಷ ಕೋಟಿ ಅರ್ನ್ ಮಾಡಿದ್ದಾನೆ, ಜಸ್ಟ್ ಬಿಲೋ 30 ಇಯರ್ಸ್ ಪರ್ಸನ್. ವಿಚ್ ಮೀನ್ಸ್ ನೋಡಿ ಅವ್ನಿಗೆ ಅರ್ನ್ ಮಾಡೋಕ್ಕಾಗ್ತಾಯಿದೆ ಅಂದರೆ ನಮಗೆ ಬರೀ 3 ಲಕ್ಷಕ್ಕೆ ಹಿಂಗೆ ಒದ್ದಾಡ್ತಾ ಇದ್ದಿರಲ್ಲ. ಯಾರೋ 25,000 ತೊಗೊಂಡ್ರೆ 3 ಲಕ್ಷ ಒಂದು ಪ್ಯಾಕೇಜು ಒದ್ದಾಡ್ತದೆ. ವಿಚ್ ಮೀನ್ಸ್ ಮತ್ತು ನಿಮಗೂ ಅವ್ರಿಗೂ ಡಿಫ್ರೆನ್ಸ್ ಏನು, ನನಗೂ ಅವ್ರಿಗೂ ಡಿಫ್ರೆನ್ಸ್. ನಾನೇನು 1 ಲಕ್ಷ ಕೋಟಿ ಅರ್ನ್ ಮಾಡಿಲ್ಲ, ಬಟ್ ನಾನು ಹೇಳ್ತಾ ಇದ್ದು. ಸೊ ನೀವು ಥಿಂಕ್ ಮಾಡಿದಾಗ ಇಫ್ ಯು ಡಿಸೈಡ್ ಆ್ಯಂಡ್ ಇಫ್ ಯು ಆರ್ ನಿಮ್ಗೆ ಬೇಕೇ ಬೇಕು ಅಂತ ನುಗ್ಗಿದಾಗ ಅದ್ರ ತಕ್ಕಂಗೆ ನೀವು ಅದಕ್ಕೆ ಹೋದಾಗ ಡೆಫಿನೆಟ್ಲಿ ಇಟ್ ವಿಲ್ ಹ್ಯಾಪನ್. ಸೊ ಈ ಥರದ್ದೆಲ್ಲ ಆ ಥರ ಒಂದು ಕ್ಯಾಟಗರಿಯಲ್ಲಿ ಬರುತ್ತೆ. ಬಟ್ ಅಗೇನ್ ಎವ್ರಿಥಿಂಗ್ ಈಸ್ ಟು ದ ಮೈಂಡ್ ಅಲ್ಲಿ ಇವತ್ತು. ಎಸ್, ಈಗ ನಾವು ನಂಬರ್ಸ್ ಬಗ್ಗೆ ತಿಳ್ಕೊಳ್ಳೋಣ. 1 to 9 ನಂಬರ್ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಏನಿಲ್ಲ ಇದೆ ಅಂತ. ಈಗ 1 ಬಗ್ಗೆ ಹೇಳೋದಾದ್ರೆ ನೋಡಿ ಮೇಡಮ್, 1 ಅಂದರೆ ಹಿ ಆರ್ ಶಿ ಈಸ್ ಅ ಲೀಡರ್. ನಾನು ನಿಮಗೆ ಒಂದು ಡಿಫ್ರೆಂಟ್ ಆ್ಯಂಗಲ್ ಪರ್ಸ್ಪೆಕ್ಟಿವ್ ಕೊಡ್ತೀನಿ. ಯಾಕಂದರೆ ಸೇಮ್ ಆಗಿ ಹೇಳಿದಾಗ ಎಷ್ಟೊಂದು ಕಡೆ ಸೇಮ್ ಆಗುತ್ತೆ, ಅದನ್ನು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಕೊಡ್ತೀನಿ. 1 ಅನ್ನೋರು ಒಂದು ಯಾವಾಗ ಲೀಡರ್ಶಿಪ್ ಕ್ವಾಲಿಟೀಸು ನ್ಯಾಚುರಲ್ ಆಗಿ ಬರುತ್ತೆ, ಅವ್ರಿಗೆ ನ್ಯಾಚುರಲ್ ಆಗಿ ಬರುತ್ತೆ. ಬಟ್ ಏನಂತಂದರೆ ನಾನೇನು ರಿಕ್ವೆಸ್ಟ್ ಮಾಡ್ತೀನಿ ಅಂತಂದರೆ ನೋಡಿ, ಒಂದು ಡಿಫ್ರೆಂಟಾಗಿ ಇವತ್ತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಹತ್ರ ಏನು ನೆಗೆಟಿವ್ ಕ್ಯಾರೆಕ್ಟರ್ ಇದೆಯೋ ಅದನ್ನು ಪಾಸಿಟಿವ್ ಮಾಡ್ಕೊಂಬಿಟ್ರೆ ನಿಮ್ಮ ಲೈಫ್ ಬೆಟರ್ ಆಗುತ್ತೆ. ಸೊ ಇವಾಗ 1 ಅಂದರೆ ಏನು ಅಂತಂದರೆ ಅವ್ನ ಲೀಡರ್ಶಿಪ್ ಸ್ವಲ್ಪ ಸ್ಟಬನ್ ಕ್ಯಾರೆಕ್ಟರ್. ನಾನು ಥರನೇ ಆಗಬೇಕು, ನನ್ನ ಹಂಗೆ ಇರಬೇಕು, ನಾನು ಹೇಳಿದ್ದೇ ಆಗಬೇಕು ಅನ್ನೋದು ಜಾಸ್ತಿ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಅಂತಂದರೆ ಎಸ್ ಹಿ ವಿಲ್ ಬಿಕಮ್ ಅ ಲೀಡರ್ ಆ್ಯಂಡ್ ಹಿ ವಿಲ್ ಗೋ ಫಾರ್ವರ್ಡ್. ಬಟ್ ಏನಾಗುತ್ತೆ, ವಿಲ್ ಆಲ್ಸೋ ಹ್ಯಾವ್ ಲಾಟ್ ಆಫ್ ಎನಿಮೀಸ್ ಆರ್ ಬ್ಯಾಕ್ ಸ್ಟ್ಯಾಬರ್ಸ್. ನೋಡ್ಕೊಳ್ಳಿ ಎಷ್ಟೊಂದು ಜನ 1 ಅವ್ರಿಗೆ ತುಂಬ ಬ್ಯಾಕ್ ಸ್ಟ್ಯಾಬಿಂಗ್ ಮಾಡ್ತಾರೆ. ತುಂಬ ಜನ ಇದು ಎಸ್ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಈ 1 ಬ್ಯಾಕ್ ಸ್ಟ್ಯಾಬ್ ಅರ್ಥ ಏನು ಅಂತಂದರೆ ನೀವು ಏನು ಮಾಡಬೇಕು ಅಂದರೆ ನೀವು ಸ್ವಲ್ಪ ಪೀಪಲ್ ಇನ್ಕ್ಲೂಸಿವ್ ಆಗಬೇಕು. ಅಂದರೆ ಇವಾಗ ನೀವು ಏನಾದರೂ ಆಫೀಸಲ್ಲಿ ಒಂದು ಲೀಡರ್ ಆಗಿದ್ದೀರಾ, ಒಂದು ಮ್ಯಾನೇಜರ್ ಆಗಿದ್ದೀರಾ, ನಿಮ್ಮ ಕೈ ಕೆಳಗಡೆ 4 ಜನ ಕೆಲಸ ಮಾಡ್ತಾರೆ ಅಂತಂತಂದರೆ ನೀವು ಅವ್ರ ಜೊತೆ ಜಾಸ್ತಿ ಇನ್ವಾಲ್ವ್ಮೆಂಟ್ ಮಾಡಬೇಕು. ಅವ್ರಿಗೂ ಒಂದು ಸ್ಕೋಪ್ ಕೊಡಬೇಕು, ಅವರ ಒಂದು ವಿಷಯನೂ ಕೇಳಬೇಕು. ಎಸ್ ಫೈನಲಿ ನಿಮ್ಮ ಡಿಸಿಷನ್ನೇ ತೊಗೊಳ್ಳಿ, ನೀವೇ ಅದನ್ನು ನೀವು ತೊಗೊಳ್ದೇ ಇರಲ್ಲ ಬಟ್ ತೊಗೊಳ್ಳಿ. ಬಟ್ ಯಾವಾಗ ಜನನ ಸೇರಿಸ್ಕೊತಿರೋ ಜೊತೆಗೆ ಆವಾಗ ನೀವು ಗೆಲ್ತೀರಾ ಅಂತ ಅರ್ಥ. ನಂಬರ್ 2. ಸೊ ನಂಬರ್ 2 ನಾನು ಆವಾಗಲೇ ನಿಮಗೆ ಒಂದು ಎಕ್ಸಾಂಪಲ್ ಮೂಲಕ ಹೇಳ್ದಂಗೆ 2 ಅಂತಂದರೆ ಏನು, ಚಂದ್ರನ ಎಫೆಕ್ಟ್. ಸೊ ಎವ್ರಿ 2.25 ಡೇ ನೀವು ಮೈಂಡ್ ಸೆಟ್ ಚೇಂಜ್ ಮಾಡ್ತಾ ಇರ್ತೀರಾ ಮತ್ತು ಡಿಸಿಷನ್ ಮೇಕಿಂಗ್ ಚೇಂಜ್ ಮಾಡ್ತಾ ಇರ್ತೀರಾ ಅಂತ. ಸೊ ನೋಡಿ ನಿಮ್ಗೆ ಯಾವಾಗಲೂ ಅಬ್ಸರ್ವ್ ಮಾಡ್ಕೊಳ್ಳಿ, 2 ಬಾರ್ನ್ಸ್ ಅವ್ರಿಗೆ ಸ್ವಲ್ಪ ಕೋಲ್ಡು ಕಾಫಲ್ಲೂ ಜಾಸ್ತಿ ಆಗ್ತಿರುತ್ತೆ, ವಾಟರ್ ರಿಲೇಟೆಡ್ ಇಲ್ಸ್ ಇಶ್ಯೂಸು ಜಾಸ್ತಿ ಆಗ್ತಿರುತ್ತೆ. ವಿಚ್ ಮೀನ್ಸ್ ನೀವು ರಿವರ್ಸ್ ಮಾಡಬೇಕಾಗಿರೋದು ಹೆಲ್ತಲ್ಲಿ ಮತ್ತು ಲೈಫಲ್ಲಿ ಏನು ಅಂತಂದರೆ ನೀವು ಒಂದ್ಸಲಿ ಡಿಸಿಷನ್ ತೊಗೊಂಡ್ರೆ ಅದನ್ನು ಸ್ಟ್ಯಾಂಡ್ ಆಗಬೇಕು, ಚೇಂಜ್ ಮಾಡಬಾರ್ದು. ಹೇಗೆ ಅಂದರೆ ನೋಡಿ ಫಾರ್ ಎಕ್ಸಾಂಪಲ್ ಯಾರಿಗೂ ನಿಮ್ಗೇನೋ ಒಂದು ಅಡಿಕ್ಷನ್ ಆಗಿರುತ್ತೆ. ಈಗ ಎಲ್ಲರಿಗೂ ಕಾಫಿ ಅಡಿಕ್ಷನ್, ಡೈಲಿ ಕಾಫಿ ಕುಡಿದಿಲ್ಲ ಅಂದರೆ ಅವ್ರಿಗೆ ಆಗಲ್ಲ ಆ ಥರ. ಅದೇ ಥರ ನಿಮಗೆ ಐಡಿಯಾ ಚೇಂಜ್ ಮಾಡಿಲ್ಲ ಅಂದರೆ ನಿಮ್ಗೆ ಆಗಲ್ಲ. ಸೊ ನೀವೇನು ಮಾಡಬೇಕು, ನಿಂತ್ಕೊಂಡ್ಬಿಡ್ಬೇಕು. ಇಲ್ಲ ಇವತ್ತು ನಾನು ಈ ಡಿಸಿಷನಲ್ಲಿ ನಿಂತ್ಕೊಂಡಿದ್ದೀನಿ, ನಾನು ಏನೇ ಆದರೂ ಇದನ್ನು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅನ್ನೋದು ನಿಂತ್ಕೊಂಡ್ಬಿಡ್ಬೇಕು. ಅದೇ ಥರ ಸ್ವಲ್ಪ ವಾಟ್ರು ಎಲ್ಲ ಕಡೆನೂ ವಾಟ್ರ್ ನೋಡ್ಕೊಂಡು ಕುಡೀರಿ ನೀವು. ಯಾಕಂದರೆ ಡಿಸ್ಟಿಲ್ಡ್ ವಾಟ್ರ್ ಎಲ್ಲ ಹಾಟ್ ವಾಟ್ರನ್ನೂ ಕುಡೀರಿ. ಎಲ್ಲ ಬೇರೆ ಬೇರೆ ಕುಡಿದಾಗ ನಿಮಗೆ ಸ್ವಲ್ಪ ಕೋಲ್ಡ್ ಕಾಫ್ ಇಶ್ಯೂಸ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಈ 2 ವಿಷಯನ ನೀವು ಯೂಸ್ ಮಾಡ್ಕೊಳ್ಳಿ. ಅದೇ ಥರ ಇವಾಗ ನಂಬರ್ 3 ಅನ್ನೋದನ್ನು ನೋಡೋಣ. ನಂಬರ್ 3 ನಾನು ಎಷ್ಟೊಂದು ಸಲ ಹೇಳಿದ್ದೀನಿ ಅಂತಂದರೆ ಇಟ್ಸ್ ಎ ಎಪಿಟೋಮ್ ಆಫ್ ನಾಲೆಜ್. ನೋಡಿ ನಾನು ಎಷ್ಟೊಂದು ಜನ ಅಬ್ಸರ್ವ್ ಮಾಡಿದ್ದೀನಿ, ಈ 3ನೇ ತಾರೀಕು 12, 21, 30 ಹುಟ್ಟಿರೋರು ಬರೀ SLC ಓದಿರ್ತಾರೆ, 8ನೇ ಕ್ಲಾಸ್ ಓದಿರ್ತಾರೆ. ಆದರೆ ಅವ್ರು ಮಾತಾಡೋದು ನೋಡಿದ್ರೆ ಒಂದು PhD ಲೆವೆಲಲ್ಲಿ ಮಾತಾಡ್ತಾರೆ. ಅಂದರೆ ಅಷ್ಟು ಜ್ಞಾನ. ನೋಡಿ ಇಲ್ಲಿ ಜ್ಞಾನನೇ ಬೇರೆ,
ಎಜುಕೇಷನ್ನೇ ಬೇರೆ. ಎಷ್ಟೊಂದು ಜನಕ್ಕೆ ಎಜುಕೇಷನ್ PhD ಮಾಡಿದ್ರು ಕೆಲವೊಂದ್ಸಲಿ ಇಮ್ಮೆಚೂರ್ ಆಗಿ ಆಡ್ತಾರೆ. ಅದೇ ಥರ ಕೆಲವೊಂದ್ಸಲಿ ಬರೀ 10th ಸ್ಟ್ಯಾಂಡರ್ಡ್ ಓದಿದ್ರು ಅವ್ರು ಮಾತಾಡೋದು ನೋಡಿದ್ರೆ ಏನೋ ಒಂಥರ ಮೆಚ್ಯೂರ್ಡಲ್ಲಿ ಇರುತ್ತೆ. ಬಟ್ ಈ 3 ಅನ್ನೋರಿಗೆ ಅಷ್ಟು ಜ್ಞಾನ ಇರುತ್ತೆ, ಅಷ್ಟು ನಾಲೆಜ್ ಇರುತ್ತೆ. ನಾನು ಎಷ್ಟೊಂದು ಸಲ ಹೇಳಿದ್ದೀನಿ, 3ನೇ ತಾರೀಕು ಅವ್ರು ಪಾಪ ಹುಟ್ಟು ಬಂದಿರೋದೇ ಬೇರೆಯವ್ರನ್ನ ಉದ್ಧಾರ ಮಾಡೋದಕ್ಕೆ, ಬೇರೆಯವ್ರಿಗೆ ಅಡ್ವೈಸ್ ಕೊಟ್ಟು ಪಾಪ ಕೊನೆಗೆ ಅವ್ರನ್ನ ನೋಡ್ಕೊತಾರೆ. ನೋಡಿದಾಗ ಎಲ್ಲರೂ ಮುಂದೆ ಹೋಗ್ಬಿಟ್ಟಿದ್ರೆ ಇವ್ರು ಹಿಂದೆ ಇರ್ತಾರೆ. ಹಂಗಂತ ನೀವು ಅಡ್ವೈಸ್ ಕೊಡಬೇಡಿ ಅಂತ ನಾನು ನಿಮ್ಗೆ ಹೇಳ್ತಿಲ್ಲ. ನೀವೇನು ಚೇಂಜ್ ಮಾಡ್ಕೊಬೇಕು ಅಂತಂದರೆ ನೋಡಿ, ನಿಮ್ಮ ಮಾತು ಮುತ್ತಿನಂತೆ ಇರಬೇಕು. ನೀವು ಎಷ್ಟು ಹೇಳಬೇಕು ಅಷ್ಟು ಹೇಳಬೇಕು ಜನಕ್ಕೆ. ಯಾಕಂದರೆ ನೀವು ಹೇಳೋ ಎಲ್ಲ ವಿಷಯನೂ ತುಂಬ ಒಳ್ಳೆ ವಿಷಯ ಇರುತ್ತೆ, ಜನಕ್ಕೆ ಉದ್ಧಾರ ಆಗೋ ವಿಷಯನೇ ಇರುತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, ಅದನ್ನು ತೊಗೊಂಡು ನಿಮ್ಮನ್ನೇ ಒಂಥರ ಬ್ಯಾಕ್ ಸ್ಟ್ಯಾಬ್ ಮಾಡಿಬಿಡ್ತಾರೆ. ಕೆಲವೊಬ್ರು ಅದನ್ನು ತೊಗೊಂಡು ನಿಮ್ಮನ್ನ ಅಪ್ರಿಷಿಯೇಟ್ ಮಾಡೋರು ಇರ್ತಾರೆ. ಬಟ್ ಯಾರು ಅಪ್ರಿಷಿಯೇಟ್ ಮಾಡ್ತಾರೋ ಅವ್ರಿಗೆ ಹೆಲ್ಪ್ ಮಾಡಿ, ಬಟ್ ನಿಮಗೆ ಅದನ್ನು ಉಳಿಸ್ಕೊಳ್ಳಿ. ಯಾಕಂದರೆ ನಿಮ್ಮ ವ್ಯಾಲ್ಯೂ ಕಡಿಮೆ ಮಾಡ್ಕೊಂಬಿಡಿ ಅನ್ನೋದು ನಾನು ಹೇಳ್ತೀನಿ. ನೋಡಿ, ಎಷ್ಟೊಂದು ಸಲ ಏನಾಗುತ್ತೆ, ನೀವು ಹೇಳ್ಕೊಟ್ಟು ಆಮೇಲೆ ನಿಮ್ಮ ವ್ಯಾಲ್ಯೂನೇ ಕಡಿಮೆ ಮಾಡ್ಕೊಂಡಿರ್ತೀರ. ಸ್ವಲ್ಪ ಮಾತು ಕಡಿಮೆ ಮಾಡಿ, ಆಮೇಲೆ ಆ ಐಡಿಯಾಸ್ನ ನಿಮ್ಮಷ್ಟೇ ಯೂಸ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟ್ರೈ ಮಾಡಿ. ಗ್ರೋತ್ ಚೆನ್ನಾಗಾಗುತ್ತೆ ನಿಮಗೆ. ಮಾತು ಸ್ವಲ್ಪ ಕಡಿಮೆ ಮಾಡಿ. ಎಸ್. ನಂಬರ್ 4 ನೋಡಿ, ಈ ನಂಬರ್ 4ನ ನಾನು ಯಾವಾಗಲೂ ಒಂಥರ ರೌಡಿ ನಂಬರ್ ಅಂತ ಹೇಳ್ತೀನಿ. ದಯವಿಟ್ಟು ತಪ್ಪು ತಿಳಿಬಿಡಿ ಈ ವರ್ಡ್ ಯೂಸ್ ಮಾಡಿದ್ದಕ್ಕೆ ರೌಡಿ ನಂಬರ್ ಅಂತ. ಹಂಗಲ್ಲ. ಈ ಏನಂತಂದರೆ ಒಂಥರ ಹಾರ್ಡ್ ನೇಚರ್ ಅಂತ ಹೇಳ್ತೀವಿ ನಾವು ಇದನ್ನು, ಒಂಥರ ಸ್ಟ್ರೇಟ್ ಫಾರ್ವರ್ಡ್ ನೇಚರ್ ಅಂತ. ನೋಡಿ, 8 ಸ್ಟ್ರೇಟ್ ಫಾರ್ವರ್ಡ್ ನೇಚರು, ಬಟ್ ಆದರೆ ಈ 4 ಇದಾರಲ್ಲ, ವಿತ್ ಕೋಪ ವಿತ್ ಸ್ಟ್ರೇಟ್ ಫಾರ್ವರ್ಡ್ ನೇಚರ್ ಸ್ವಲ್ಪ ಜಾಸ್ತಿ. ಏನೇ ಇದ್ರೂ ಸ್ಟ್ರೇಟ್ ಫಾರ್ವರ್ಡಾಗಿ ಹೇಳೋದು. ಈಗ ಮುಂಚೆಲ್ಲ ನಾವು ಫ್ಯಾಕ್ಟ್ರಿಲಿ, ಇವಾಗೆಲ್ಲ ಅಷ್ಟೊಂದು ಇಲ್ಲ. ಈ ಫ್ಯಾಕ್ಟ್ರಿಲಿ ಇವಾಗ ನಾವು ಏನಂತಾರೆ ಯೂನಿಯನ್ ಮಾಡೋದು, ಆಮೇಲೆ ಮ್ಯಾನೇಜ್ಮೆಂಟ್ ಮೇಲೆ ಕೂಗೋರೆಲ್ಲ ಜಾಸ್ತಿ ನಂಬರ್ 4s ಇರ್ತಾರೆ ಅಂತ ಹೇಳೋದು. ಅಂದರೆ ಏನಂತಂದರೆ ರಿಫಾರ್ಮ್ಸ್, ಅಂದರೆ ಅವ್ರಿಗೆ ಏನಂತಾರೆ ಅನ್ಯಾಯ ನಡಿಬಾರ್ದು. ಅದೇ ಥರ ಏನೇ ಬೆಳೆದ್ರು ಧೈರ್ಯವಾಗಿ ಕೇಳೋಷ್ಟು ಧೈರ್ಯ ಜಾಸ್ತಿ ಇರುತ್ತೆ. ನೋಡಿ, ನೀವೇನು ಮಾಡಬೇಕು ಅಂತಂದರೆ, ನೋಡಿ, ನಿಮಗೆ ಒಂದು ಇಮೇಜ್ ಸೆಟ್ ಆಗಿಬಿಟ್ಟಿರುತ್ತೆ ನಿಮಗೆ, ಆಯಿತಾ? ಈ ಇಮೇಜ್ ಯಾವಾಗ, ನೋಡಿ, ಇಮೇಜ್ ಇಸ್ ಎವ್ರಿಥಿಂಗ್ ಅಂತ ನಾವು ಹೇಳ್ತೀರಿ. ಸಪೋಸ್ ನಾವೊಂದು ಎಲ್ಲೇ ಕೆಲಸ ಮಾಡುವಾಗ, ಇಲ್ಲಾಂದರೆ ಒಂದು ಸೇಲ್ಸ್ ಮಾಡುವಾಗ, ಇಲ್ಲ ನಾವು ಏನೇ ಒಂದು ಪ್ರೆಸೆಂಟ್ ಮಾಡುವಾಗ ನಮ್ಮದೊಂದು ಇಮೇಜ್ ಇರುತ್ತೆ. ಆ ಇಮೇಜ್ ನಾವು ಮಾತಾಡ್ತಾ ಇದ್ದಂಗೆ ಸ್ವಲ್ಪ ರಫ್ ಇಮೇಜ್ ಇದೆ ಇವ್ರಿಗೆ, ರಫ್ ಇಮೇಜ್ ಇದೆ ಅಂದಾಗ ಎಷ್ಟೊಂದು ವಿಷಯ ನಾವು ಬೇಡಪ್ಪ ಇವ್ರದ್ದು ರಫ್ ಇಮೇಜ್ ಇದೆ, ನಾವು ಸ್ವಲ್ಪ ದೂರ ಇರೋಣ ಇವ್ರ ಹತ್ರ ಅಂತ ಅನಿಸ್ಬಿಡುತ್ತೆ. ಸೊ ಆ ಇಮೇಜ್ನ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು ಆ ಇಮೇಜ್ನ ಕಾಪಾಡಿ. ಹಂಗಂತ ನೀವು ನಾಟಕ ಮಾಡಿ ಅಂತ ನಾನು ಹೇಳ್ತಿಲ್ಲ. ಸ್ವಲ್ಪ ಟೋನ್ ಡೌನ್ ಆಗಿ, ನೀವು ಟೋನ್ ಡೌನ್ ಆಗ್ತಿರೋ, ಸ್ವಲ್ಪ ಇಮೇಜ್ ಬೆಳೆಸ್ಕೊತಿರೋ, ಅಷ್ಟು ನೀವು ಸಕ್ಸಸ್ ಇದೆ. ಯಾಕಂದರೆ ನೋಡಿ, ನಾವು ನಿಮ್ಮಲ್ಲಿ ಎಷ್ಟೊಂದು ಸಲ ಹೇಳಿದೆ ಅಂದರೆ 4 ಅಂದರೆ ನಾವು ಆಸ್ಟ್ರಾಲಜಿಲಿ ರಾಹು ನಂಬರ್ ಅಂತ ಹೇಳ್ತೀರಿ ಅಂತ. ಸೊ ಈ 4 ಅವರು ಎದ್ದೇಳಿದ್ರೆ ಎಷ್ಟು ಚೆನ್ನಾಗಿ ಅವರಷ್ಟು ಅಚೀವ್ ಮಾಡೋಕ್ಕೆ ಆಗದಿರೋಂಥ ರೀತಿಯಲ್ಲಿ ಅಚೀವ್ ಮಾಡ್ತಾರೆ ಅನ್ನೋದನ್ನು ಹೇಳ್ತೀರಿ. ಸೊ ಅಷ್ಟು ಅಚೀವ್ ಮಾಡ್ಬೋದು ನೀವು. ಬಟ್ ಆ ಟೋನ್ ಡೌನು ಮತ್ತು ಇಮೇಜ್ನ ನೀವು ಫೋಕಸ್ ಮಾಡಿಬಿಟ್ರೆ ಡೆಫಿನೆಟ್ಲಿ ಲೈಫಲ್ಲಿ ಸಕ್ಸಸ್ ಇರುತ್ತೆ ಅನ್ನೋದು ನಾನು ನೋಡ್ಬೋದು. ನಂಬರ್ 5 ನೋಡಿ, ನಂಬರ್ 5 ಅನ್ನೋದನ್ನು ನಾನು ಎಷ್ಟೊಂದು ಸರಿ ಹೇಳಿದ್ದೀನಿ, ಇದನ್ನು ಜಂಪಿಂಗ್ ಜಾಕ್ ಅಂತ ಹೇಳಿದ್ದೀನಿ. ಸೊ ಈ 5 ಏನಕ್ಕೆ ಈ ಥರ ಹಿಂಗೆ ಆಗುತ್ತೆ ಅನ್ನೋದಂದರೆ, ಮರ್ಕ್ಯುರಿ 5ನ ಪ್ಲ್ಯಾನೆಟ್ ಮರ್ಕ್ಯುರಿಗೆ ಹೋಲಿಸ್ತೀರಿ. ಸೋಲಾರ್ ಸಿಸ್ಟಮಲ್ಲಿ ಮರ್ಕ್ಯುರಿ ಇಸ್ ದ ಕ್ಲೋಸೆಸ್ಟ್ ಪ್ಲ್ಯಾನೆಟ್ ಟು ದ ಸನ್. ಸೊ ಇವ್ರಿಗೆ ಏನಾಗುತ್ತೆ ಅಂದರೆ, ತಲೆ ತುಂಬ ಓಡ್ತಾ ಇರುತ್ತೆ, ತುಂಬ ಐಡಿಯಾಸು, ತುಂಬ ಹೆವಿ ರಿಸ್ಕ್ ಟೇಕಿಂಗ್ ಅಬಿಲಿಟೀಸು, ಒಳ್ಳೆ ಸೇಲ್ಸ್ ಪೀಪಲ್. ನೋಡಿ, ಒಳ್ಳೊಳ್ಳೆ ಎಲ್ಲ ಕಂಪ್ನಿಲೂ ಸೇಲ್ಸ್ ಪೀಪಲ್ ನೋಡಿ, ಅವ್ರ ಡೇಟ್ ಆಫ್ ಬರ್ತಲ್ಲಿ 5 ಇರುತ್ತೆ, 5, 14, 20 ಇರುತ್ತೆ, ಇಲ್ಲ ಟೋಟಲ್ ಮಾಡಿದ್ರೆ 5 ಇರುತ್ತೆ. ಹಂಗಂತ ಬೇರೆಯವ್ರು ಸೇಲ್ಸ್ ಮಾಡಲ್ಲ ಅಂತಲ್ಲ, ಟೋಟಲ್ ಒಳ್ಳೆ ಸೇಲ್ಸ್ ಮಾಡೋದು ನಂಬರಲ್ಲಿ ಈ ಥರ ಒಂದು ಇರುತ್ತೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ, ಇವ್ರದ್ದು ಅಷ್ಟೇ, ಎಲ್ಲೆಲ್ಲಿ ಮಾತಾಡಬಾರ್ದು ಅಲ್ಲಿ ಜಾಸ್ತಿ ಮಾತಾಡ್ತಾರೆ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡೋದಿಲ್ಲ. ಈ ವಿಷಯನ ಇವರು ಫೋಕಸ್ ಮಾಡಬೇಕು. ನೋಡಿ, ಸೇಲ್ಸ್ ಅಂತ ಬಂದಾಗ ಮಾತೇ ಇಂಪಾರ್ಟೆಂಟ್ ಇಲ್ಲ ಅಂತ ಹೇಳಲ್ಲ. ಬಟ್ ಕೆಲವೊಂದು ಸಲ ಏನಾಗುತ್ತೆ ಅಂದರೆ, ನೀವು ಎಲ್ಲರಿಗೂ ಒಂದೇ ಫಾರ್ಮುಲಾ ಯೂಸ್ ಮಾಡೋಕ್ಕಾಗಲ್ಲ. ಆಪೋಸಿಟ್ ಪರ್ಸನ್ ಹೇಗೆ ಅನ್ನೋದನ್ನು ಫಸ್ಟ್ ಜಡ್ಜ್ಮೆಂಟ್ ಮಾಡ್ಕೊಂಡು ನಾವು ಆ ಫಾರ್ಮುಲಾ ಯೂಸ್ ಮಾಡಬೇಕು. ಅವ್ರಿಗೆ ಹೇಗೆ ಬಿಹೇವ್. ನೋಡಿ, ನಿಮ್ಮ ಹತ್ರ ಒಂದು ಒಳ್ಳೆ ಸೇಲ್ಸ್ ಟ್ಯಾಲೆಂಟ್ ಇದೆ. ಆ ಸೇಲ್ಸ್ ಟ್ಯಾಲೆಂಟ್ನ ಆಪೋಸಿಟ್ ಪರ್ಸನ್ಗೆ ಏನು ರಿಕ್ವೈರ್ಮೆಂಟ್ ಇದೆ ನೋಡ್ಕೊಂಡು ನೀವು ಮಾತಾಡ್ಬಿಟ್ರೆ ನೀವು ಒಳ್ಳೆ ಸೇಲ್ ಮಾಡ್ಬೋದು. ನಾನು ಬರೀ ಸೇಲ್ಸ್ ಮಾತ್ರ ಹೇಳ್ತಿಲ್ಲ, ಇನ್ನು ಜನರಲಿ ಲೈಫ್ ಬಗ್ಗೆ 5 ಪೀಪಲ್ ಅವ್ರಿಗೆ ಜನರಲಾಗಿ ಏನಂದರೆ, ರಿಸ್ಕ್ ತೊಗೊಂಬಿಡಿ ಜಾಸ್ತಿ. ಯಾಕಂದರೆ ರಿಸ್ಕ್ ಏನಾಗುತ್ತೆ ಅಂದರೆ, 10 ಸಲ ರಿಸ್ಕ್ ತೊಗೊಂಡಾಗ 2 ಸಲ ಕ್ಲಿಕ್ ಆಗ್ಬೋದ್ರೆ 8 ಸಲ ಲಾಸ್ ಆಗುತ್ತೆ. ಸೊ ನೀವು ಎಷ್ಟೊಂದು ಸಲ ರಿಸ್ಕ್ ತೊಗೊಂಡೇ ಲಾಸ್ ಮಾಡ್ಕೊತಾ ಇರ್ತೀರ. ಆಮೇಲೆ ಇನ್ವೆಸ್ಟ್ಮೆಂಟ್ಸು, ಹೆವಿ ಇನ್ವೆಸ್ಟ್ಮೆಂಟ್ಸ್ ನಿಮ್ಮ ಹೆಸರಲ್ಲಿ ಮಾಡೋಕ್ಕೆ ಹೋಗ್ಬೇಡಿ. ಲೈಟ್ ಇನ್ವೆಸ್ಟ್ಮೆಂಟ್ಸ್ ಮಾಡಿ, ಕಮಿಷನ್ ರಿಲೇಟೆಡ್ ಬಿಸ್ನೆಸಸ್ ಮಾಡಿ, ನಿಮಗೆ ಲೈಫಲ್ಲಿ ತುಂಬ ಚೆನ್ನಾಗಾಗ್ತೀರ. ನಂಬರ್ 6 ನೋಡಿ, ಈ ನಂಬರ್ 6 ಅನ್ನೋದು ನೋಡಿದಾಗ ನೀವು ಒಂದು ಫ್ಯಾಮಿಲಿ ಓರಿಯೆಂಟೆಡ್ ನಂಬರ್ ಅಂತ ನಾವು ಹೇಳ್ತೀವಿ. ನೋಡಿ, ನಿಮ್ಮ ಡೇಟ್ ಆಫ್ ಬರ್ತ್ 6/15/24, ಇಲ್ಲಾಂದರೆ ಟೋಟಲ್ ಮಾಡಿದಾಗೂ 6/15/24 ಅಂತಂದರೆ, ಅವ್ರು ಅಕಸ್ಮಾತ್ ಆಫೀಸಲ್ಲಿ ಯಾವ್ದಾದ್ರು ಕೆಲಸ ಮಾಡಿ ಒಂದು ಇಂಪಾರ್ಟೆಂಟ್ ಪೊಸಿಷನ್ ಇದ್ರೂ ಅವ್ರ ಮನೆಯಿಂದ ಏನಾದರೂ ಫೋನ್ ಮಾಡಿಬಿಟ್ರೆ ಟಕ್ಕಂತ ಆಫೀಸ್ ಕೆಲಸ ಎಲ್ಲ ಬಿಟ್ಬಿಟ್ಟು ಓಡೋಗ್ಬಿಡ್ತಾರೆ. ಆ ಥರ ಒಂದು ಹೋಮ್ ಆ್ಯಂಡ್ ಫ್ಯಾಮಿಲಿಗೆ ತುಂಬ ಇಂಪಾರ್ಟೆನ್ಸ್ ಕೊಡೋ ನಂಬರು ಈ ನಂಬರ್ 6 ನಂಬರು. ಹಂಗಂತ ನಾನು ಕೊಡಬೇಡಿ ಅಂತ ನಾನು ಹೇಳಿಲ್ಲ. ಇಲ್ಲಿ ಏನು ಅಂತಂದರೆ, ಒಂದು ತುಂಬ ಇಂಪಾರ್ಟೆಂಟ್ ವಿಷಯ ಅಂದರೆ, ಕೆಲವೊಂದು ವಿಷಯದಲ್ಲಿ 6 ನಂಬರ್ಸ್ ವೆರಿ ಸ್ಲೋ. ಅದೇ ಥರ ರೊಮ್ಯಾನ್ಸು, ಪ್ರೀತಿ, ಆ ಥರದ ಬಗ್ಗೆ ಸ್ವಲ್ಪ ಫೋಕಸ್ ಜಾಸ್ತಿ ಇರುತ್ತೆ. ಆಮೇಲೆ ಮನಿ ಮೇಕಿಂಗ್ ಬಗ್ಗೆ ಫೋಕಸ್ ಇರುತ್ತೆ. ಸೊ ಮತ್ತು ನೋಡಿ, 6ಅಲ್ಲೂ ತುಂಬ ಬ್ಯೂಟಿಫುಲ್ ಆಗಿರೋರು ಇರ್ತಾರೆ, ಆ ಥರ. ಸೊ ಇಲ್ಲಿ ಏನು ಇಂಪಾರ್ಟೆಂಟ್ ವಿಷಯ ಇವರು ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂತಂದರೆ, ಫ್ಯಾಮಿಲಿ ಇಂಪಾರ್ಟೆಂಟು, ಬಟ್ ಅದೇ ಥರ ಕೆಲಸನೂ ಇಂಪಾರ್ಟೆಂಟ್ ಇರುತ್ತೆ. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಿ
ಒಂದಕ್ಕೇ ತುಂಬ ಫೋಕಸ್ ಮಾಡಬೇಡಿ ಅಂತ ಒಂದು ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎರಡನೇದು ಏನು ಅಂತಂದರೆ ಇವ್ರಿಗೆ ತುಂಬ ಇಂಪಾರ್ಟೆಂಟ್ ವಿಷಯ ಆಗಿರೋದು ಒಂದು ಟೆಕ್ನಿಕಾಲಿಟಿ. ಏನಂತಂದರೆ ಇವಾಗ ನಾವು ಕೆಲವೊಬ್ಬರನ್ನ ನಮ್ಮನ್ನು ಸ್ಲೋ ಅಂದ್ಬಿಟ್ರೆ, ಕೆಲವೊಂದು ವಿಷಯದಲ್ಲಿ ಸ್ಲೋ ಆಗಿಬಿಟ್ರೆ ನಾವೇನಾಗುತ್ತೆ ಅಂದರೆ ಬೇರೆಯವ್ರು ಮುಂದೆ ಹೋಗ್ಬಿಟ್ಟಿರ್ತಾರೆ. ಸೊ ನೀವೊಂದು ಟೆಕ್ನಿಕಾಲಿಟಿ ಯೂಸ್ ಮಾಡಿಕೊಂಡು ಕೆಲವೊಂದು ಸ್ವಲ್ಪ ಫಾಸ್ಟ್ನೆಸ್ ಯೂಸ್ ಮಾಡ್ಕೊಂಡ್ಬಿಟ್ರೆ ನಿಮ್ಮಷ್ಟು ಸಕ್ಸಸ್ಫುಲ್ ನಂಬರ್ ಬೇರೆ ಯಾವುದೂ ಇಲ್ಲ. ಆ್ಯಕ್ಚುಲಿ ಈ 2 ಟ್ರಿಕ್ನ ಫಾಲೋ ಮಾಡಿಬಿಟ್ರೆ ಈ ನಂಬರ್ ತುಂಬ ಸಕ್ಸಸ್ ಆಗಿಬಿಡ್ತಾರೆ. ನಂಬರ್ 7 ಒಂದು ವೆರಿ ಯುನೀಕ್ ನಂಬರ್, ಒಂದು ವೆರಿ ಯುನೀಕ್ ಎನರ್ಜಿ ಇರುತ್ತೆ. ನೋಡಿ, ನೀವು ಎಷ್ಟೊಂದು ಜನ ನಿಮ್ಮ ಫ್ರೆಂಡ್ಸ್ ಯಾರಾದರೂ 7, 16, 25 ಇಲ್ಲ ಡೇಟ್ ಆಫ್ ಬರ್ತ್ ಟೋಟಲ್ 7, 16, 25 ಇತ್ತು ಅಂತಂದರೆ ಸ್ವಲ್ಪ ಅವರು ಒಂಟಿತನವಾಗಿರೋಕ್ಕೆ ಇಷ್ಟಪಡ್ತಾರೆ. ಒಬ್ಬರೇ ರಿಸರ್ಚ್ ಮಾಡಬೇಕು, ಇಲ್ಲ ಒಬ್ಬರೇ ಏನಾದರೂ ಒಂದು ಮುಳುಗಿರ್ತಾರೆ, ಏನಾದರೂ ಒಂದು ಅಬ್ಸರ್ವ್ ಮಾಡ್ತಿರ್ತಾರೆ, ನೋಡ್ತಾ ಇರ್ತಾರೆ. ಈ ಥರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ನಂಬರ್ 7. ಅವಾಗ ಏನಾಗ್ಬಿಡುತ್ತೆ ಅಂತಂದರೆ, ಏನಪ್ಪ ಇವನು ಅನ್ಅಪ್ರೋಚಬಲ್, ಈ ಮನುಷ್ಯ, ಈ ಹುಡುಗಿ ಅನ್ಅಪ್ರೋಚಬಲ್ಲು ಅನ್ನೋದು ಒಂದು ಫೀಲಿಂಗ್. ಆದರೆ ಇನ್ನೊಂದು ಫೀಲಿಂಗ್ ಏನು ಅಂತಂದರೆ ಇವ್ರದ್ದೊಂದು ಪ್ರಾಬ್ಲಮ್ ಇದೆ. ನೋಡಿ, ಇವ್ರದ್ದೊಂದು ನಾನು ಆವಾಗಲೇ ಹೇಳಿದ ಒಂದು ಯುನೀಕ್ ಎನರ್ಜಿ. ನೋಡಿ, ಎಷ್ಟೊಂದು ಜನ ನಾನು ಎಷ್ಟೊಂದು ಸಲ ಹೇಳಿದ್ದೀನಿ, ಈ 7 ನಂಬರ್ಸು ಫ್ಯಾಮಿಲಿ ಲೈಫ್ ಇಶ್ಯೂಸ್ನ ತಂದಿರ್ತಾರೆ ಅಂತ. ಅಂದರೆ ಇದು ಕಾರ್ಮಿಕ್ ಡೆಪ್ಟ್ ಅಂತ ನಾವು ಹೇಳ್ತೀರಿ. ಸೊ ಸ್ವಲ್ಪ ಫ್ಯಾಮಿಲಿ ಲೈಫ್ ಇರೋರಿಗೆ ಜಾಸ್ತಿ ನೋಡಿದ್ರೆ 7, 16, 25 ಹುಟ್ಟಿರ್ತಾರೆ. ಇಲ್ಲಾಂದರೆ ಡೇಟ್ ಆಫ್ ಬರ್ತ್ 7, 8 ಟೋಟಲ್ ಮಾಡಿದ್ರೆ ಡೆಸ್ಟ್ ನಂಬರ್ ಅಂತ ಹೇಳಿದ್ರೆ 7ಅಲ್ಲಿರುತ್ತೆ. ಸೊ ಏನಕ್ಕೆ ಹಂಗೆ ಆಗುತ್ತೆ ಅಂತಂದರೆ ನಿಮ್ಮದೊಂದು ಯುನೀಕ್ ಎನರ್ಜಿ ಇದೆ. ಸೊ ನೀವು ಇದನ್ನು ಬ್ಲೆಂಡ್ ಮಾಡಬೇಕು ಅಂತ ನಾವು ಹೇಳ್ತೀರಿ. ಬ್ಲೆಂಡ್ ಮಾಡಬೇಕು ಅಂದರೆ ಏನು ಅಂತಂದರೆ, ವೆನ್ ಯು ಆರ್ ಅಲೋನ್ ನೀವು ಹಂಗಿರಿ ಪರವಾಗಿಲ್ಲ, ಬಟ್ ಜನದ ಜೊತೆ ಇದ್ದಾಗ ಅಪ್ರೋಚಬಲ್ ಆಗಿ ನೀವೇನಾಗುತ್ತೆ ಅಂದರೆ ನಿಮ್ಮನ್ನ ಜನರು ಅನ್ಅಪ್ರೋಚಬಲ್ ಅಂತ ಅಂದ್ಕೊಂಡ್ಬಿಡ್ತಾರೆ. ಈಗ ನೋಡಿ, ಒಬ್ಬರು ರಿಲೇಷನ್ಶಿಪ್ ಪ್ರಾಬ್ಲಮ್ ಏನಾಗುತ್ತೆ, ಏನಕ್ಕೆ ಹಂಗಾಗುತ್ತೆ ಅಂದರೆ ಅವರು ಇನ್ಕ್ಲೂಸಿವ್ ಇಲ್ಲ ಅಂದಾಗ ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗುತ್ತೆ. ಸೊ ಯಾವಾಗ ನೀವು ಇನ್ವಾಲ್ವ್ಮೆಂಟ್ ಕೊಡ್ತಿರೋ ಚೆನ್ನಾಗಿ, ಆಗ ನಿಮ್ಗೆ ಆ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಬರಲ್ಲ. ನಾನು ರಿಲೇಷನ್ಶಿಪ್ ಅನ್ನೋದು ಬರೀ ಇಲ್ಲಿ ಗಂಡ ಹೆಂಡತಿ, ಗರ್ಲ್ ಫ್ರೆಂಡ್, ಬಾಯ್ ಫ್ರೆಂಡ್ ಹೇಳ್ತಿಲ್ಲ. ಈಗ ನೀವು ಆಫೀಸಲ್ಲೂ ಒಂದು ಎಂಪ್ಲಾಯ್ ಆಗಿದ್ದಾಗ ನಿಮ್ಮ ಕೊಲೀಗ್ಸ್ ಜೊತೆಗೆ, ನಿಮ್ಮ ಮ್ಯಾನೇಜರ್ಸ್ ಜೊತೆಗೆ, ನಿಮ್ಮ ಮ್ಯಾನೇಜ್ಮೆಂಟ್ ಜೊತೆಗೆ ನೀವು ಯಾವಾಗ ಇನ್ಕ್ಲೂಸಿವ್ ಅಂತ ತೋರಿಸ್ತೀನಿ, ಎಸ್ ಯು ಆರ್ ಅ ವೆರಿ ಗುಡ್ ರಿಸರ್ಚ್ ಪರ್ಸನ್, ನೀವು ಒಬ್ಬರೇ ಕೂತಾಗ ಚೆನ್ನಾಗಿ ಕೆಲಸ ಮಾಡ್ತೀರಾ, ಬಟ್ ಅದನ್ನು ನೀವು ವ್ಯಾಲ್ಯೂಸ್ನ ಶೇರ್ ಮಾಡೋದು, ಆಮೇಲೆ ನೀವು ಅವ್ರ ಜೊತೆ ಡಿಸ್ಕಸ್ ಮಾಡಿದಾಗ ನಿಮ್ಮನ್ನು ಅವ್ರು ಇನ್ಕ್ಲೂಸಿವ್ ಆಗಿ ತೊಗೊತಾರೆ. ಆವಾಗ ನಿಮ್ಗೆ ಆ ಥರ ರಿಲೇಷನ್ಶಿಪ್ ಪ್ರಾಬ್ಲಮ್ಸ್ ಬರಲ್ಲ. ನಂಬರ್ 8 ನಂಬರ್ 8 ಎಲ್ಲರೂ ಭಯಪಡಿಸೋ ನಂಬರ್ 8, ಬಟ್ ನನ್ನ ಪ್ರಕಾರ 8 ಇಸ್ ಒನ್ ಆಫ್ ದ ಫ್ಯಾಂಟಾಸ್ಟಿಕ್ ನಂಬರ್ಸ್ ಇನ್ ನ್ಯೂಮರಾಲಜಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ಜನ ಈ 8 ಇಟ್ಕೊಂಡ್ರು ತುಂಬ. ನೋಡಿ, ಏನಂದರೆ ಇವ್ರದ್ದೊಂದು ಕರ್ಮ ಪ್ರಾಬ್ಲಮ್ ಏನು ಅಂತಂದರೆ ಇನಿಷಿಯಲ್ ಇಯರ್ಸು ಯಾವಾಗಲೂ ಸ್ವಲ್ಪ ಟಫ್ ಇರುತ್ತೆ ಇವ್ರಿಗೆ. ಏನಕ್ಕೆ ಅಂತಂದರೆ ಸ್ಟ್ರೈಟ್ ಟೀಸ್ ಆರ್ ಆಲ್ವೇಸ್ ಕಟ್ ಫಸ್ಟ್ ಅಂತಾರಲ್ಲ, ಶನಿ ಮಹಾತ್ಮ ಇವ್ರಿಗೆ ಏನು ಹೇಳ್ತಾರೆ ಅಂದರೆ, ಫಸ್ಟು ನಿನ್ನ ನೋಡಿ, ಇವಾಗ ಒಂದು ಕಲ್ಲು ಶಿಲೆನ ಹೊಡಿಬೇಕು ಅಂದರೆ ಅವ್ನಿಗೆ ಎಷ್ಟೊಂದು 8 ತಿನ್ನಬೇಕು. 8 ತಿಂದಮೇಲೆ ಒಂದು ಬ್ಯೂಟಿಫುಲ್ ಮೂರ್ತಿ ಆಗೋದು. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂದರೆ, 8 ಅವ್ರಿಗೆ ನಿಮಗೆ ಒಂದು 17th ಇಯರಲ್ಲಿ ಬ್ರೇಕ್ ಸಿಗುತ್ತೆ, 26th ಇಯರಲ್ಲಿ ಬ್ರೇಕ್ ಸಿಗುತ್ತೆ, ಇಲ್ಲ 35th ಇಯರಲ್ಲಿ ನಿಮಗೆ ಬ್ರೇಕ್ ಸಿಗುತ್ತೆ. ಅಂದರೆ ದೇವರು ನಿಮ್ಮನ್ನ ಒಂದು ಶಿಲೆ ಹತ್ರ ನಾವು ರೂಪ ಮಾಡಿ ಹೊಡೆದು ಅಂದರೆ ನಿಮ್ಗೆ ಇನಿಷಿಯಲಿ ಆ ಟಫ್ ಸಿಚುವೇಶನ್ಸ್ ಕೊಟ್ಟು ನಿಮ್ಮನ್ನ ಹಾರ್ಡ್ ಮಾಡುತ್ತೆ. ಅದಾದಮೇಲೆ ನೋಡಿ ನಿಮ್ಮ ಲೈಫ್ ಎಷ್ಟು ಸಕ್ಸಸ್ ಆಗುತ್ತೆ ಅಂತಂದರೆ, ನಿಮ್ಮನ್ನ ಕೇಳೋರಂಗೆ ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್, ನಮ್ಮ ಒನ್ ಆಫ್ ದ ಲೀಡಿಂಗ್ ಹೀರೋ ಇನ್ ಅವರ್ ಕನ್ನಡ ಇಂಡಸ್ಟ್ರಿ, ಎಲ್ಲರೂ 8 ಬಾರ್ನ್ಸ್ ಅವರೆಲ್ಲ. ಸೊ ಡೆಫಿನೆಟ್ಲಿ ಅವ್ರ ಸಕ್ಸಸ್ ನೀವು ಮುಟ್ಟಕ್ಕೆ ಆಗೋದಿಲ್ಲ ಅಂತ, ಆ ಥರ ಸಕ್ಸಸ್ ಸಿಗೋವಂಥ ನಂಬರು. ನಿಮ್ಮ ಟೈಮ್ಗೋಸ್ಕರ ವೆಯ್ಟ್ ಮಾಡಿ. ಆಮೇಲೆ ದಯವಿಟ್ಟು ಏನಂದರೆ ನಿಮ್ಮದು ಸ್ಟ್ರೇಟ್ ಫಾರ್ವರ್ಡ್ನೆಸ್ ಇದೆ. ನೋಡಿ, ಏನಾಗುತ್ತೆ ಅಂದರೆ ನಿಮ್ಗೆ ಗೊತ್ತಿಲ್ಲ, ನಿಮಗೇನು ಅಂತಂದರೆ ಅಲ್ಲಿ ಸರಿ ನಡೀತಿಲ್ಲ, ನಾನು ಹೇಳಬೇಕು, ಅದಕ್ಕೆ ನಾನು ಹೇಳಬೇಕು ಅಂತ ಅದು ನಿಮ್ಮ ತಪ್ಪಲ್ಲ, ನಾನು ಒಪ್ಕೊಳ್ತೀನಿ. ಬಟ್ ಏನು ಮಾಡುತ್ತೆ, ನಾವು ಒಂದು ಸಮಾಜದಲ್ಲಿ ಬದುಕಿದಾಗ ಕೆಲವೊಂದು ವಿಷಯನ ಸೂಕ್ಷ್ಮವಾಗಿ ಹೇಳ್ಬೋದು, ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳ್ಬೋದು. ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿ, ಎಷ್ಟೊಂದು ಜನಕ್ಕೆ ಅರ್ಥ ಆಗುತ್ತೆ. ನೀವು ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳಿದಾಗ ಒಂಥರ ಬೈದಂಗೆ ಆಗುತ್ತೆ. ಆಮೇಲೆ ಅನ್ಅಪ್ರೋಚ್, ಅದಕ್ಕೆ ನೋಡಿ 8ನೇ ನಂಬರ್ಸ್ಗೆ ಸ್ವಲ್ಪ ಫ್ರೆಂಡ್ಸ್ ಕಡಿಮೆ ಇರ್ತಾರೆ. ಸೊ ಈ ವಿಷಯನ ನೀವು ಅಬ್ಸರ್ವ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಂಬರ್ 9. ಓಕೆ, ದ ಲಾಸ್ಟ್ ನಂಬರ್ ಇನ್ ದ ಸೀರೀಸ್ ನಂಬರ್ 9, 9/18/27 ಆರ್ ಡೇಟ್ ಆಫ್ ಬರ್ತ್ ಟೋಟಲ್ 9/18/27. ನೋಡಿ, ನೀವು ಹುಟ್ಟು ಬಂದಿರೋದೇ ಹ್ಯುಮ್ಯಾನಿಟೇರಿಯನ್ ಕಾಸಸ್ಗೆ, ಅಂದರೆ ನೀವು ಪ್ರಪಂಚಕ್ಕೆ, ದೇಶಕ್ಕೆ, ಸಮಾಜಕ್ಕೆ ಒಳ್ಳೇದು ಮಾಡೋದಕ್ಕೆ ನೀವು ಬಂದಿರೋದು. ಆದರೆ ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದು ಏನು ಅಂತಂದರೆ, ನೀವು ತುಂಬ ಮಾಡಿ ಅವತ್ತಿಗೆ ನಿಮಗೆ ಒಂದು ಚೆನ್ನಾಗಿರುತ್ತೆ. ಇವತ್ತು ನೀವು ಅಕಸ್ಮಾತ್ 9 ಅಂದರೆ ಸಮೀಕ್ಷಾ ಇವತ್ತು ಸಖತ್ತಾಗಿ ಹೆಲ್ಪ್ ಮಾಡಿರಿ, ಥ್ಯಾಂಕ್ ಯು ಅಂತ ಅವತ್ತು ಹೇಳ್ತಾರೆ. ಆಮೇಲೆ ಜನ ನಿಮ್ಮನ್ನ ಸೇಮ್ ಪೀಪಲ್ಲೇ ಬ್ಯಾಕ್ ಸ್ಟಾಪ್ ಮಾಡ್ತಾರೆ ನಿಮಗೆ. ಸೊ ನೀವೇನು ಮಾಡಬೇಕು, ಫಸ್ಟು ಆ ಪರ್ಸನ್ ಡಿಸರ್ವಿಂಗ್ ಇದ್ದಾನಾ, ಅವ್ನಿಗೆ ನಾನು ಮಾಡಿದ್ರೆ ಅವ್ನು ರಿಮೆಂಬ್ರೆನ್ಸ್ ಇರುತ್ತಾ ಅವನಿಗೆ, ಆಮೇಲೆ ಅವ್ರಿಗೆ ರಿಯಲಿ ನೀಡ್ ಇದೆಯಾ ಅಂದಾಗ ಹೋಗಿ ಮಾಡಿ. ಅದನ್ನು ಸ್ವಲ್ಪ ಫಿಲ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇಲ್ಲಾಂದರೆ ಏನಕ್ಕೆ ನಾನು ಎಷ್ಟೊಂದು ಜನ 9ಸ್ನ ಅಬ್ಸರ್ವ್ ಮಾಡಿದ್ದೀನಿ. ಸರ್, ನನ್ನ ಫ್ರೆಂಡ್ಶಿಪ್ಗೆ ತುಂಬ ಕೊಟ್ಟೆ, ನನ್ನ ಸಮಾಜಕ್ಕೆ ತುಂಬ ಕೊಟ್ಟೆ, ಬಟ್ ಸೇಮ್ ಪೀಪಲೇ ನನಗೆ ಬ್ಯಾಕ್ ಸ್ಟಾಪ್ ಮಾಡಿದ್ರು, ಸೇಮ್ ಪೀಪಲೇ ನನಗೆ ಹರ್ಟ್ ಮಾಡಿದ್ರು ಅಂತ ತುಂಬ ಜನ ನನಗೆ ಫೀಡ್ಬ್ಯಾಕ್ ಕೊಡ್ತಾರೆ. ಸೊ ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ಫಸ್ಟು ನೋಡಿ, ನಿಮಗೆ ಏನಾಗುತ್ತೆ ಅಂದರೆ, ಎಷ್ಟೊಂದು ಜನ 9ಸಲ್ಲಿ ಮನೇಲಿ ಇದ್ದರೆ, ಸರ್ ನಮ್ಮ ಗಂಡ ಊರವ್ರಿಗೇ ಮನೆಗೆ ಮಾರಿ ಊರಿಗೆ ಉಪಕಾರಿ ಅಂತ ಹೇಳಿರ್ತಾರೆ. ಈ ಥರ ಒಂದಿರುತ್ತೆ. ಸೊ ಫ್ಯಾಮ್ಲಿನೂ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ, ಫ್ಯಾಮ್ಲಿ ಬಗ್ಗೆನೂ ಫೋಕಸ್ ಮಾಡಿ. ಅದೇ ಥರ ಹೊರಗಿನ ಪ್ರಪಂಚಕ್ಕೆ ನೀವು ಹೆಲ್ಪ್ ಮಾಡೋಕ್ಕೆ ಬಂದರೆ ಅದನ್ನು ಮಾಡಿ, ಬಟ್ ಅದು ಡಿಸರ್ವಿಂಗ್ ಇರೋರಿಗೆ ಮಾಡಿ.
ಆಯಿತಾ. ಇಲ್ಲಿ ಈ 1 to 9 ಸೀರೀಸ್ ಹೇಳಿದ್ನಲ್ಲ, ಇಲ್ಲಿ ಒಂದೇ ಒಂದು ಇಂಟ್ರೆಸ್ಟಿಂಗ್ ವಿಷಯ ನಿಮ್ಗೆ ಹೇಳಬೇಕು ಅಂತ ಇಷ್ಟಪಡ್ತೀನಿ. ಇವತ್ತು ಈ ಸೀರೀಸ್ ನೋಡಿದವರು ಬರೀ ಡೇಟ್ ಆಫ್ ಬರ್ತ್ ಮಾತ್ರ ನೋಡ್ಕೊಂಬಿಡಿ. ನಾನು ಆವಾಗಲೇ ಹೇಳ್ದಂಗೆ ಡೇಟ್ ಆಫ್ ಬರ್ತ್ ಮತ್ತು ಫುಲ್ ಡೆಸ್ಟ್ ನಂಬರ್ ನೋಡ್ಕೊಳ್ಳಿ. ಸಪೋಸ್ ನಿಮ್ದು ಏನಾದರೂ 1 and 9 ಇತ್ತು ಅಂದರೆ ನಾನು ಹೇಳಿರೋ 1 ಕ್ಯಾರೆಕ್ಟರಿಸ್ಟಿಕ್ಕು ಮತ್ತು 9 ಕ್ಯಾರೆಕ್ಟರಿಸ್ಟಿಕ್ ಎರಡೂ ಇರುತ್ತೆ ಅವ್ರಿಗೆ. ಓಕೆ. ಸೊ ಎರಡನ್ನೂ ನೋಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದೇ ಸೀಕ್ರೆಟ್. ನಿಮ್ಗೆ ಸ್ಟಾರ್ಟಿಂಗಲ್ಲಿ ಒಂದು ಸೀಕ್ರೆಟ್ ಅಂತ ಹೇಳಿದ ಇದು ಕ್ಯಾರೆಕ್ಟರಿಸ್ಟಿಕ್ನ 2 ರೀತಿಯಲ್ಲೂ ನೋಡ್ಕೊಬೇಕು ನಾವು. ಆವಾಗ ಮ್ಯಾಚ್ ಇನ್ನೂ ಚೆನ್ನಾಗಾಗುತ್ತೆ. ನನಗೆ ಆ ಕ್ಯಾಲ್ಕುಲೇಷನ್ ಮಾಡೋದ್ರಲ್ಲಿ ಒಂದು ಭಾಗ್ಯಾಂಕ ಕ್ಯಾಲ್ಕುಲೇಷನ್ ಮಾಡೋದ್ರಲ್ಲಿ ಒಂದು ಡೌಟ್ ಇದೆ, ಅದು ಹೇಗೆ ಅಂತ ಇನ್ನೊಂದ್ಸಲ ಹೇಳ್ತೀರಾ? ಇಲ್ಲ ಮೇಡಮ್, ಹೇಳಿದೆ ನೋಡಿ. 1/1/2026 ಯಾರಾದರೂ ಹುಟ್ಟಿದ್ದಾರೆ ಅಂತಂದರೆ 1 ಅಂದರೆ ಬರ್ತ್ ನಂಬರ್ 1. ಅದೇ ಥರ ಫುಲ್ ಟೋಟಲ್ ಮಾಡಬೇಕು. 1 January ಅಂದರೆ 1 + 1 2. ಅದೇ ಥರ ಇಯರ್ಗೆ ಹೋಗಬೇಕು. 2 + 2 4, 4 + 2 6, 2026. 6 + 6 12, 1 + 2 3. ಸೊ ಯಾರಾದರೂ 1 January 2026 ಅಂದರೆ 1 and 3 ಕಾಂಬಿನೇಷನ್. ಓಕೆ, ಆ ಥರ. ಈಗ ತುಂಬ ರೀಲ್ಸ್ಗಳಲ್ಲಿ ನಾನು ನೋಡಿದ್ದು 9 ನಂಬರ್ ತುಂಬ ಒಳ್ಳೆ ನಂಬರ್, 9 ಅಂದರೆ ಅದು ಗ್ರೇಟ್. ಮೇ ಬಿ ನಾನು ನೋಡಿರೋದಕ್ಕೆ ಅದು ಬಂದಿಲ್ಲ ಗೊತ್ತಿಲ್ಲ, ಬಟ್ 9 ನಂಬರ್ ಬಗ್ಗೆ ತುಂಬ ಒಂದು ವಿಚಾರಗಳು ಓಡ್ತಾ ಇರೋದು, ಹೌದಾ ಅಂತ. ಅಲ್ಲ ಮೇಡಮ್, ಏನಾಗುತ್ತೆ ಅಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಏನೇ ನೋಡಿದ್ರು ಅದ್ರ ಬಗ್ಗೆನೇ ಜಾಸ್ತಿ ತೋರಿಸ್ತಾ ಇರ್ತಾರೆ. ಅದಕ್ಕೆ ಇಟ್ಸ್ ಓಕೆ. ಬಟ್ ಯಾವ ನಂಬರು ಗ್ರೇಟು ಯಾವ ನಂಬರು ನೆಗೆಟಿವ್ ಅಂತ ಏನಿಲ್ಲ ಮೇಡಮ್. ಎಲ್ಲ ನಂಬರೂ ವೆರಿ ಗುಡ್ ನಮ್ಮ ಪ್ರಕಾರ. ಆಯಿತಾ, ಆಲ್ ನಂಬರ್ಸ್ ವಿಲ್ ಡೂ ಗುಡ್ ಓನ್ಲಿ. ನಾನು ಹೇಳಿದ್ನಲ್ಲ, ನಮ್ಮ ಕ್ಯಾರೆಕ್ಟರಿಸ್ಟಿಕ್ನ ಅಲೈನ್ ಮಾಡ್ಕೊಂಬಿಟ್ರೆ ನಮ್ಗೆ ಸಕ್ಸಸ್ ಸಿಗುತ್ತೆ. ಈಗ 9 ಅವರು ಎಷ್ಟೊಂದು ಜನ ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ, 9 ಜನ ತುಂಬ ಹಾಳಾಗಿರೋರು ಇದ್ದಾರೆ. ಅದೇ ಥರ ಎಲ್ಲ ನಂಬರಲ್ಲೂ ಹಂಗೆ ಆಗಿದ್ದಾರೆ. ಸೊ ಯಾರು ನಾನು ಹೇಳಿದ ಅದಕ್ಕೆ ನಾನು ಹೇಳಿದ್ದು ನೋಡಿ, ಅಲೈನ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್, ಲಕ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಲಕ್ನ ಅಲೈನ್ಮೆಂಟ್ ಮಾಡ್ಕೊಂಬಿಡಿ, ನಿಮ್ಮ ಲೈಫ್ ಒಂದು ನಾರ್ಮಲ್ ರೀತಿಯಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಹೋಗುತ್ತೆ ಅನ್ನೋದು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಈಗ ಕೊನೆಯದಾಗಿ ವೀಕ್ಷಕರಿಗೆ ನೀವೇನು ಹೇಳ್ತೀರಾ ನ್ಯೂಮರಾಲಜಿ ಬಗ್ಗೆ, ಈ ನಂಬರ್ಸ್ ಬಗ್ಗೆ ಒಂದು ಮಾತು ಹೇಳೋದಾದರೆ? ಓಕೆ ನೋಡಿ, ನನ್ನ ರಿಕ್ವೆಸ್ಟ್ ಏನು ಅಂತಂದರೆ ನಿಮಗೆ ನೋಡಿ, ನ್ಯೂಮರಾಲಜಿ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಸೈನ್ಸ್. ನಾನು ಹೇಳ್ದಂಗೆ ಆಕ್ಸಿಲೇಟಿಂಗ್ ಸೈನ್ಸ್ ನಿಮ್ಮ ಲೈಫ್ಗೆ, ಆಯಿತಾ. ಸೊ ನಾನು ನಿಮ್ಗೆ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ, ಒಂದು ಒಳ್ಳೆ ನ್ಯೂಮರಾಲಜಿ ಹತ್ರ ಹೋಗಿ ಒಂದು ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ನೋಡಿ, ನಾವು ಎಷ್ಟೋ ವಿಷಯಕ್ಕೆ ಖರ್ಚು ಮಾಡ್ತೀರಿ, ಆಯಿತಾ. ಈ ಒಂದು ವಿಷಯಕ್ಕೆ ಒಂದು ಸ್ವಲ್ಪ ಖರ್ಚು ಮಾಡಿಕೊಂಡು, ಈಗ ಒಂದು ಚಿಕ್ಕ ಮಗುಗೆ ಸುಮ್ಮನೆ ಒಂದು ಎಕ್ಸಾಂಪಲ್, ಹುಟ್ಟಿದಾಗೆ ನಾವು ಒಂದು ಒಳ್ಳೆ ನೇಮ್ ಇಡಿ ಅಂತ ಹೇಳ್ತೀರಿ. ಏನಕ್ಕೆ, ಇವಾಗ ಒಂದು ನಾವು ಮಗು ಹುಟ್ಟಿದ ತಕ್ಷಣ ಒಂದು ಲಸಿಕೆ ಹಾಕ್ಸ್ತೀರಿ, ಅದಕ್ಕೊಂದು 5,000 ಕೊಡ್ತೀರಿ, 10,000 ಕೊಡ್ತೀರಿ. ಅದೇ ಥರ ಒಂದು ಒಳ್ಳೆ ನ್ಯೂಮರಾಲಜಿಸ್ಟ್ ಒಂದು ಒಳ್ಳೆ ನೇಮ್ ಮಾಡಿಸಿ, ಅವ್ರ ಚಿಕ್ಕ ವಯಸ್ಸಿಂದನೇ ಅವ್ರ ಲಕ್ಕಿ ನಂಬರ್ಸು, ಅನ್ಲಕ್ಕಿ ನಂಬರ್ಸು, ಲಕ್ಕಿ ಕಲರ್ಸ್, ಅನ್ಲಕ್ಕಿ ಕಲರ್ಸು, ಅದನ್ನು ಅಲೈನ್ಮೆಂಟ್ ಮಾಡಿಸಿ ಅದೇ ಥರ ದೊಡ್ಡವ್ರಿಗೂ ಅಷ್ಟೇ. ನಿಮ್ಗೆ ಇದುವರೆಗೂ ಗೊತ್ತಿಲ್ಲ ಅಂತಂದರೆ ಯಾರನ್ನಾದ್ರೂ ಒಂದು ಒಳ್ಳೆ ನ್ಯೂಮರಾಲಜಿಸ್ಟ್ನ ಮೀಟ್ ಮಾಡಿ, ಅವ್ರನ್ನ ನೀವು ಕರೆಕ್ಟಾಗಿ ಕನ್ಸಲ್ಟ್ ಮಾಡಿಕೊಂಡು ಅವ್ರ ಹತ್ರ ನೀವು ಈ ಡೀಟೇಲ್ಸ್ ಎಲ್ಲ ತೊಗೊಳ್ಳಿ. ಅದನ್ನು ಲೈಫಲ್ಲಿ ಪ್ರಾಪರಾಗಿ ಯೂಸ್ ಮಾಡ್ಕೊಂಡೋಗಿ. ನೋಡಿ, ನಾನು ಸಡನ್ನಾಗಿ ನಿಮ್ಗೆ ಹಿಂಗೆ ಆಗ್ಬಿಡುತ್ತೆ ಹಂಗೆ ಆಗ್ಬಿಡುತ್ತೆ ನಾನು ಹೇಳಲ್ಲ. ನಾನು ಬೇರೆಯವ್ರ ಥರ ಆ ಥರ ನಾನು ನೆಗೆಟಿವ್ ಸರಿ ಇದನ್ನಪ್ಪ ತುಂಬ ದೊಡ್ಡದಾಗಿ ಹೇಳೋಕ್ಕೆ ಇಷ್ಟಲ್ಲ. ಬಟ್ ಯಾವಾಗ ನೀವು ಅಲೈನ್ಮೆಂಟಲ್ಲಿ ಹೋಗ್ತೀರೋ ನಿಮ್ಮ ಲೈಫ್ ಡೆಫಿನೆಟ್ಲಿ ಒಂದು ಒಳ್ಳೆ ಸಕ್ಸಸ್ಗೆ ಹೋಗುತ್ತೆ. ನೋಡಿ, ಹಾರ್ಡ್ ವರ್ಕ್ ಆ್ಯಂಡ್ ಲಕ್ ಆರ್ ವೆರಿ ಇಂಪಾರ್ಟೆಂಟ್. ನನ್ನ ಪ್ರಕಾರ ಲೈಫಲ್ಲಿ 90% ಹಾರ್ಡ್ ವರ್ಕ್ ಆ್ಯಂಡ್ 10% ಲಕ್. ನೋಡಿ, ನಾನು ಹಾರ್ಡ್ ವರ್ಕ್ ಮಾಡಿದ್ರೆ ನಾನು ಲಕ್ನ ಅಲೈನ್ ಮಾಡ್ಕೊಂಡಿದ್ದೀನಿ, ನನಗೆ ಗೊತ್ತು. ಆದರೆ ನಾನು ಹಾರ್ಡ್ ವರ್ಕ್ ಮಾಡಿಲ್ಲ ಅಂದರೆ ನನಗೇನೂ ಸಿಗೋದಿಲ್ಲ. ಸೊ ನೀವೆಲ್ಲರೂ ಹಾರ್ಡ್ ವರ್ಕ್ ಮಾಡ್ತಾಯಿದ್ದೀರಾ. ಈ 10% ಲಕ್ನ ನಿಮ್ಮ ಲೈಫಲ್ಲಿ ಇಟ್ಕೊಂಡೋಗಿ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ. ಆಲ್ ದ ವೆರಿ ಬೆಸ್ಟ್. ಗಾಡ್ ಬ್ಲೆಸ್. ಖಂಡಿತ ಹಾರ್ಡ್ ವರ್ಕ್ ಮತ್ತು ಲಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲಕ್ಕನ್ನು ನೀವು ಇನ್ಕ್ರೀಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ನ್ಯೂಮರಾಲಜಿ, ಒಂದು ಬೆಸ್ಟ್ ನ್ಯೂಮರಾಲಜಿಸ್ಟನ್ನು ಮೀಟ್ ಆಗಬೇಕು ಅನ್ನೋದು ಸರ್ ಹೇಳಿರುವಂಥ ಮಾತು. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಉತ್ತಮವಾಗಿ ಈ ಒಂದು ಸಂದರ್ಶನ ಕೂಡ ಹೋಯಿತು. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.